Hello everyone, my name is Sumit Kumar. I am a bank educator at Creative Banking Study Circle Vijaypura. So today's topic problems on ages ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು. ನೋಡ್ರಿ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳಂದ್ರೆ ವಯಸ್ಸಿಗೆ 108 ಸಮಸ್ಯೆಗಳು ಸಂಬಂಧಿಸ್ತಾವ. ಸೊ ಅದನ್ನ ಯಾವ್ದು ನಾವು ಇಲ್ಲಿ ಡಿಸ್ಕಸ್ ಮಾಡಂಗಿಲ್ಲ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವ ಸಮಸ್ಯೆಗಳು ಬರ್ತಾವ ಏಜಸ್ ಮೇಲೆ ಯಾವ ಪ್ರಾಬ್ಲಮ್ಸ್ ಬರ್ತಾವ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನ್ ಬರ್ತಾವೋ ಅದನ್ನಷ್ಟೇ ಡಿಸ್ಕಸ್ ಮಾಡ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವ್ದ್ಯಾವ್ದ್ರಲ್ಲಿ ಬರುತ್ತಂದ್ರೆ PCL ಬರುತ್ತೆ, SDL ಬರುತ್ತೆ, PSIL ಬರುತ್ತೆ, FDAL ಬರುತ್ತೆ, ಉಲ್ಟಾ ಬರೋದ್ನ FDAL ಬರುತ್ತೆ, ಮತ್ತೆ KS ಮೆಂಟಲ್ ಎಬಿಲಿಟಿ ಅಲ್ಲಿ ಬರುತ್ತೆ, IAS CSAT ಅಲ್ಲಿ ಬರುತ್ತೆ. ಬ್ಯಾಂಕ್ ಎಕ್ಸಾಮ್ಸ್ ತುಂಬಾ ಇದೆ. ಬ್ಯಾಂಕ್ ಎಕ್ಸಾಮ್ಸ್ ಅಲ್ಲಿ IBPS PO ಕ್ಲರ್ಕ್ ಎರಡರಲ್ಲಿ ಬರುತ್ತೆ, RRB PO ಕ್ಲರ್ಕ್ ಎರಡರಲ್ಲಿ ಬರುತ್ತೆ. ಈ RRB ಬೇರೆ ರೀ, ಇದು ರೀಜನಲ್ ರೂರಲ್ ಬ್ಯಾಂಕ್ಸ್. ರೈಲ್ವೇಸ್ ಬೇರೆ, RRB ಬೇರೆ. ಸೊ ಅದರಲ್ಲಿ ರೈಲ್ವೇಸ್ ಅಲ್ಲೂ ಬರುತ್ತೆ, ಇದರಲ್ಲಿ SBI ಅಲ್ಲಿ ಬರುತ್ತೆ, NICL ಅಲ್ಲಿ ಬರುತ್ತೆ, ಸೊ LICL ಬರುತ್ತೆ, ಮತ್ತೆ ಈಗ ಹೊಸದಾಗಿ ಬಿಟ್ಟಿದ್ದಾರೆ SIDB ಅಂತೇಳಿ, SIDB ಇಲ್ಲಿ ಬರುತ್ತೆ. ಸೊ ಪ್ರೈವೇಟ್ ಬ್ಯಾಂಕ್ಸು ಬರುತ್ತೆ, ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲೂ ಬರುತ್ತೆ. ನಮ್ಮ ಬಿಜಾಪುರದಲ್ಲಿ DCCI ಬ್ಯಾಂಕ್ ಪ್ಯೂನ್ಸ್ ಅಂತೇಳಿ 79 ಪೋಸ್ಟ್ ಬಿಟ್ಟಿದ್ದಾರೆ, ಆ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಮತ್ತೆ ರೈಲ್ವೇಸ್ ಅಲ್ಲಿ ಬರುತ್ತೆ. ಸೊ ಇದು ಫಿಕ್ಸ್ ಕ್ವಶನ್ ರೀ. ಪ್ರಾಬ್ಲಮ್ಸ್ ಆನ್ ಏಜಸ್ ಏನ್ ಆಪ್ಟಿಟ್ಯೂಡ್ ಅಲ್ಲಿ ನಾವು ಕಲಿತೀವಲ್ಲ, ಫಿಕ್ಸ್ ಕ್ವಶನ್ ಇದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಯಾರ ಹತ್ರನೂ ಡೌಟ್ ಇರದ ಹಾಗೆ ನಾವು ಇವತ್ತ ಈ ಟಾಪಿಕ್ ಅನ್ನು ಕವರ್ ಮಾಡೋಣ ಅಂದ್ರೆ, ಯಾರ ಬಲ್ಲಾದ್ರೂ ಸ್ವಲ್ಪ ಆದ್ರೂ ಇದ್ರ ಮೇಲೆ ಡೌಟ್ ಇತ್ತು ಅಂತಂದ್ರೆ ಇವತ್ತು ಕ್ಲಿಯರ್ ಆಗಿಬಿಡುತ್ತೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಬ್ಯಾಂಕ್ದವ್ರಿಗೆ SSC ಮತ್ತೆ IAS CSAT ಲೆವೆಲ್ ತನಕನೂ ನಾವು ಮಾಡೋಣ ಅಂತ. ಸೊ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿ ಮುಗಿಸ್ಕೊಳ್ಳೋಣ. ಓಕೆ, ಆಲ್ರೆಡಿ 2 ವಿಡಿಯೋಸ್ ಬಿಟ್ಟಿದ್ದೀನಿ ನಾನು. ಸೊ ರೇಷಿಯೋ ಮೇಲೊಂದು, ಬೇಸಿಕ್ ಇಂದ ಪರ್ಸೆಂಟೇಜ್ ಮೇಲೊಂದು. ಸೊ ಇದ್ರ ಕಂಟಿನ್ಯೂ ಪಾರ್ಟ್ಸು ಬರುತ್ತೆ. ಈಗ ನಾನು ಒಂದೊಂದು ವಿಡಿಯೋ ಬಿಟ್ಟಿದ್ದೀನಿ, ಆಮೇಲೆ ಇದರಲ್ಲಿ ಸ್ವಲ್ಪ ಮಾಡರೇಟ್ ಲೆವೆಲ್, ಹೈ ಲೆವೆಲ್ ಈ ತರ ತರ್ತೇನೆ ಅಂತ ವಿಡಿಯೋಸ್ನ. ಸೊ ಈಗ ರೇಷಿಯೋನು ಮಾಡಿದೀವಿ, ಪರ್ಸೆಂಟೇಜ್ ಮಾಡಿದೀವಿ. ಈಗ ಮಾಡ್ತಿರೋದು ಏಜಸ್, ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು. ನೆಕ್ಸ್ಟ್ ಚಾಪ್ಟರ್ ನಾನು ಮಾಡ್ತಿರೋದು ಮಿಕ್ಸರ್ ಅಂಡ್ ಅಲಿಗೇಷನ್, ಮಿಶ್ರಣ ಏನಂತೀವಲ್ಲ, ಸೊ ಅದು. ಸೊ ಅದಾದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಲಾಭ ಮತ್ತು ಹಾನಿ. ಸೊ ಅದಾದ್ಮೇಲೆ SI ಅಂಡ್ CI. ಯಾವುದೇ ಫಾರ್ಮುಲಾ ಇಲ್ಲಾರ್ದೆ ಮಾಡೋಣ ಅಂತೆ. ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ತಿದ್ರೆ ನಾನು ಫಾರ್ಮುಲಾನ ಹೇಳಂಗಿಲ್ಲ, ವಿತೌಟ್ ಫಾರ್ಮುಲಾ ಯಾವ ತರ ಟ್ರಿಕ್ ಯೂಸ್ ಮಾಡ್ಬೇಕಂತ ಹೇಳ್ತೇನೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್, SI CI. ಮತ್ತೆ ಅದಾದ್ಮೇಲೆ ಟ್ರೈನ್ ಪ್ರಾಬ್ಲಮ್ಸ್. ಬಹಳ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ ಟ್ರೈನ್ ಪ್ರಾಬ್ಲಮ್ಸ್. ಸೊ ಟೈಮ್ ಅಂಡ್ ಡಿಸ್ಟೆನ್ಸ್ ಇದಕ್ಕೆ ರಿಲೇಟೆಡ್. ಸೊ ಒಂದೊಂದು ವಿಡಿಯೋ ಮಾಡ್ಕೋಬಹುದು ತಗೊಂಡು. ಸೊ ಟೂ ಮೆನಿ ಟಾಪಿಕ್ಸ್ ಆರ್ ದೇ ಟು ಕವರ್. ಓಕೆ, ಸೊ ಈಗ ಬೇಸಿಕ್ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಕೋಚಿಂಗ್ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಸೊ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ 10th ಮಾರ್ಚ್. ಇದೇ 10th ಮಾರ್ಚ್ಗೆ ಸ್ಟಾರ್ಟ್ ಆಗ್ತಿದೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಬಂದು ಜಾಯಿನ್ ಆಗಿ. ಓಕೆ, ಡೈರೆಕ್ಟ್ ಆಗಿ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನಾವು ಬೇಸಿಕ್ ಸ್ಟಾರ್ಟ್ ಮಾಡೋಣ. ಸೊ ಯಾವ ತರ ಕ್ವಶನ್ ಕೊಡ್ತಾರೆ, ಮೆಥಡ್ಸ್ 108 ಇದೆ, ಬಟ್ ನಾವು ಯಾವ್ದನ್ನ ಅಪ್ಲೈ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್, ಹೌದಾ? ಸೊ ಬೇಸಿಕ್ ಮೆಥಡ್ ಯಾವುದು? ಈಗ ಏನ್ ಹೇಳ್ತಾರೆ, ರಾಹುಲ್ ಮತ್ತೆ ಮನೋಜ್. ನೀವು ಆಲ್ರೆಡಿ ರೇಷಿಯೋದಲ್ಲಿ ಕಲ್ತಿರ್ತಾರೆ ಈ ಮೆಥಡ್ಸ್ ಅನ್ನ. ರಾಹುಲ್ ಮತ್ತೆ ಮನೋಜ್ ಏನಂತ ಹೇಳ್ತಾರೆ, ಇವರ ಅನುಪಾತ 1:2 ಇರುತ್ತೆ ಪ್ರೆಸೆಂಟ್ ಅಲ್ಲಿ. ಈಗಿನ ಅವರ ವಯಸ್ಸಿನ ಅನುಪಾತ 1:2. ಪ್ರೆಸೆಂಟ್ ರೇಷಿಯೋ ಆಫ್ ದಿ ರಾಹುಲ್ ಅಂಡ್ ಮನೋಜ್ ಇಸ್ 1:2. ಸೊ ಆಫ್ಟರ್ 2 years, 2 ವರ್ಷ ಆದ್ಮೇಲೆ ಅಂದ್ರೆ ರಾಹುಲ್ನು 2 ವರ್ಷ ದೊಡ್ಡವನಾಗಿರ್ತಾನೆ, ಮನೋಜ್ನು 2 ವರ್ಷ ದೊಡ್ಡವನಾಗಿರ್ತಾನೆ. ಸೊ ಆಫ್ಟರ್ 2 years ಏನಾಗುತ್ತೆ ಅಂದ್ರೆ ಇವರು ಏಜ್ ರೇಷಿಯೋ 7:12 ಆಗುತ್ತೆ ಅಂತ ಹೇಳಿರ್ತಾರೆ. 7:2 ಆಗಿರುತ್ತೆ. 2 ವರ್ಷ ಆದ್ಮೇಲೆ 7:2 ಆಗಿರುತ್ತೆ. ನಾರ್ಮಲ್ ಮೆಥಡ್ ಮಾಡಿದ್ವಿ ಅಂದ್ರೆ ನಾವೇನ್ ಅನ್ಕೋತೀವಿ, ಇದನ್ನ X ಅನ್ಕೊಂಡ್ವಿ, ಇದು 2X ಆಗುತ್ತೆ. ಸೊ Xಗೂ 2 ವರ್ಷ ಏಜ್ ಆಗಿರುತ್ತೆ, 2Xಗೂ 2 ವರ್ಷ ಏಜ್ ಹೆಚ್ಚಿಗೆ ಆಗಿರುತ್ತೆ. ಸೊ ಇವ್ರಿಬ್ಬರನ್ನ ಆಡ್ ಮಾಡಿ ರೇಷಿಯೋ ತೆಗೆದ್ವಿ ಅಂದ್ರೆ ನಮ್ಮ ರೇಷಿಯೋ ಬರುತ್ತೆ 7:12 ಅಂತ. ಸೊ 12 ಇಲ್ಲಿ ಮಲ್ಟಿಪ್ಲೈ ಮಾಡ್ತೇನೆ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೇನೆ. 12 into X 12X plus 12 into 2 24 equals to 7 into 2 14X plus 7 into 2 14.
ಎಲ್ಲದರಲ್ಲೂ 2 ಕಾಮನ್ ಇದೆ. ಸೊ 2 6 ಜಾ 2 12 ಜಾ 2 7 ಜಾ 2 7 ಜಾ. ಸೊ 6x ಪ್ಲಸ್ 12 ಈಕ್ವಲ್ಸ್ ಟು 7x ಪ್ಲಸ್ 7. x ಒಂದ್ ಕಡೆ ಮಾಡ್ಕೋರಿ, ಇಲ್ಲಿ 7x ಐತಿ. 7x ಮೈನಸ್ 6x. ಸೊ 12 ಮೈನಸ್ ಈ ಕಡೆ 7 ಬಂದ್ರೆ 7 ಆಗುತ್ತೆ. ಸೊ 7x ಮೈನಸ್ 6x ಈಕ್ವಲ್ಸ್ ಟು x. 12 ಮೈನಸ್ 7 ಈಕ್ವಲ್ಸ್ ಟು 5. x ಅಂದ್ರೆ 5. ಸೊ x ಅಂದ್ರೆ 5 ಅಂದ್ರೆ ರಾಹುಲ್ ಏಜ್ ಏನಾಯ್ತು ರೀ? 5 ವರ್ಷ ಆಯ್ತು. ಮನೋಜ್ನ ಏಜ್ ಏನಾಯ್ತು? 10 ವರ್ಷ ಆಯ್ತು. ರಾಹುಲ್ ಏಜು 5 ಆಗಿರ್ತಾನೆ, ಮನೋಜ್ನ ಏಜು 10 ಆಗಿರುತ್ತೆ. ಸೊ ಆಮೇಲೆ ರಾಹುಲ್ 2 ವರ್ಷ ಆದ್ಮೇಲೆ ಏನಾಗಿರ್ತಾನೆ? 7 ಆಗಿರ್ತಾನ. ಮನೋಜ್ನ 2 ವರ್ಷ ಆದ್ಮೇಲೆ ಅವನು 12 ಆಗಿರ್ತಾನ. ಅಂದ್ರೆ 5 ಮತ್ತೆ 10 ಇದ್ರು. 2 ವರ್ಷ ಆದ್ಮೇಲೆ 7 ಮತ್ತೆ 12 ಇದ್ರು. ಇಲ್ಲಿ ರೇಷಿಯೋ ಕ್ಯಾನ್ಸಲ್ ಮಾಡಕ್ ಬರಲ್ಲ ಅಂತೇಳಿ 7 ಅನುಪಾತ 12 ಇಟ್ಟಿದ್ವಿ. ಒಂದ್ ವೇಳೆ ಕ್ಯಾನ್ಸಲ್ ಆಗ್ತಿತ್ತು ಅಂದ್ರೆ ಕ್ಯಾನ್ಸಲ್ ಮಾಡಿ ಇಡ್ತಿದ್ರು. ಕ್ವಶನ್ ಈ ತರ ಕೇಳ್ತಾರೆ. ಸೊ ಇದು ನಾರ್ಮಲ್ ಮೆಥಡ್. ಇದು ಎಕ್ಸ್ ಅನ್ಕೊಂಡ್ ಮಾಡೋದು. ಒಂದ್ ವೇಳೆ ಅದನ್ನೇ 1:2 ಇತ್ತು ರಾಹುಲ್ ಮತ್ತೆ ಮನೋಜಂದು, 7:12 ಆಗಿತ್ತು ಅಂತಂದ್ರ, ಸೊ ಇಲ್ಲಿನೂ 2 ವರ್ಷ, ಇಲ್ಲಿನೂ 2 ವರ್ಷ. ಸೊ ಒಂದ್ ವೇಳೆ ಇಲ್ಲಿ +2 ಇತ್ತು ಅಂದ್ರ ಇಲ್ಲಿ -2 ಹಚ್ಕೊಳ್ರಿ. ಇಲ್ಲಿ +2 ಇತ್ತಾರ ಇಲ್ಲಿ -2 ಹಚ್ಕೊಳ್ಳಿ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತಾರೆ. ಸೊ ಇದನ್ನ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸೊ 7 2 -14, 12 -24. ಸೊ ಇದನ್ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡ್ರಿ. 12 12, ನೆಕ್ಸ್ಟ್ 7 2 14. ಈ 14 ಒಳಗೆ ನಾನು 12 ಮೈನಸ್ ಮಾಡಿದೆ ಅಂದ್ರ 2. ಈ -14 ಒಳಗೆ ಮೈನಸ್ ಆಫ್ -24 ಅಂದ್ರೆ ಯಾವ ತರ ಮಾಡ್ತೀವಿ? -14. ಸೊ ಇದ್ರೊಳಗೆ ನಾನು -24 ಮೈನಸ್ ಮಾಡಬೇಕು. ಸೊ ಈ ಮೈನಸ್ ಕೊಡಿ, ಪ್ಲಸ್ ಆಗಿಬಿಡುತ್ತ. 14 ಒಳಗ +24 ಮೈನಸ್ ಮಾಡಿದ್ವಿ ಅಂತಂದ್ರ ಏನಾಗುತ್ತ? 10 ಉಳಿತೈತಿ. ಅಂದ್ರ ಈ 2 ಯೂನಿಟ್ ಏನೈತಲ್ಲ ಅದು 10ಕ್ಕೆ ಈಕ್ವಲ್ ಐತ್ರಿ. ಅಂದ್ರೆ 1 ಯೂನಿಟ್ ಏನಾಗುತ್ತ? 5 ಆಗುತ್ತ. ಹೆಂಗಾಗತ್ರಿ? ಸೊ 2 ನಾನು 5 ಮಲ್ಟಿಪ್ಲೈ ಮಾಡಿದ್ರೆ 10 ಆಗಿರುತ್ತೆ. ಹಂಗಿದ್ರ 1 ನಾನು 5 ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 5 ಆಗುತ್ತೆ. ಅಂದ್ರೆ 1 ಯೂನಿಟ್ ಈಕ್ವಲ್ಸ್ ಟು 5 ಆಯ್ತು, 2 ಯೂನಿಟ್ ಈಕ್ವಲ್ಸ್ 10 ಆಯ್ತು. ಅಂದ್ರೆ ರಾಹುಲ್ ಏಜ್ ಪ್ರೆಸೆಂಟೇಜ್ 5 ಐತಿ, ಮನೋಜ್ ಏಜ್ 10 ಐತಿ. ಒಂದ್ ವೇಳೆ ಅವರು ರಾಹುಲ್ ಏಜ್ ಆಫ್ಟರ್ 2 ಇಯರ್ಸ್ ಕೇಳಿದ್ರೆ 7 ಆಗಿರುತ್ತಾ, ಮನೋಜ್ ಏಜ್ ಆಫ್ಟರ್ 2 ಇಯರ್ಸ್ ಕೇಳಿದ್ರೆ 12 ಆಗಿರುತ್ತಾ. ಸೊ ಇದು ಸೆಕೆಂಡ್ ಮೆಥಡ್ ರೀ. ಸೊ ಯಾವ್ದಾದ್ರು ಅಪ್ಲೈ ಮಾಡ್ಬೋದು. ಸೊ ಥರ್ಡ್ ಮೆಥಡ್ ಯಾವ ತರ ಬರುತ್ತೆ ಅಂದ್ರೆ ರಾಹುಲ್ ಅಂಡ್ ಮನೋಜ್. ಸೊ ನಾನೇನ್ ಮಾಡ್ತೇನೆ, 1:2 ಇದ್ದಿದ್ದು 7:12 ಆಗೈತ್ರಿ. ಇಲ್ಲಿನೂ 2 ಇಯರ್ಸ್ ಆಡ್ ಆಗೈತಿ, ಇಲ್ಲಿನೂ 2 ವರ್ಷ ಆಡ್ ಆಗೈತಿ. ಸೊ ಏನಾದ್ರೂ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ವಿತ್ ಸೇಮ್ ನಂಬರ್, ಒಂದ್ ವೇಳೆ ಸೇಮ್ ನಂಬರ್ ಇಂದ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಆಗಿತ್ತು ಅಂದ್ರೆ ಅಡಿಷನ್ ಮಾಡೋಕ್ಕಿಂತ ಮುಂಚೆನೂ ಡಿಫ್ರೆನ್ಸ್ ಸೇಮ್ ಇರಬೇಕು, ಅಡಿಷನ್ ಆದ್ಮೇಲೆ ಡಿಫ್ರೆನ್ಸ್ ಸೇಮ್ ಇರಬೇಕು. ಸೊ ಇಲ್ಲೇನಿದೆ 5 ಡಿಫ್ರೆನ್ಸ್ ಇದೆ, ಇಲ್ಲಿ 1 ಡಿಫ್ರೆನ್ಸ್ ಇದೆ. ಸೇಮ್ ಇಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು? ಸೇಮ್ ಮಾಡ್ಕೋಬೇಕು. ಸೊ ಇಂಟು 5 ಮಾಡ್ರಿ ಇಲ್ಲಿ. ಸೊ 5 1 5 ಆಯ್ತು. ಅದಕ್ಕೆ ನಾನು ಇದಕ್ಕೂ 5 ಮಲ್ಟಿಪ್ಲೈ ಮಾಡ್ತೀನಿ, ಇದಕ್ಕೂ 5 ಮಲ್ಟಿಪ್ಲೈ ಮಾಡ್ತೀನಿ. ಹೊಸ ರೇಷಿಯೋ ಏನಾಗುತ್ತಾ? 5:10. ಇಲ್ಲಿ 7:12. ಇಲ್ಲಿಂದ ಇಲ್ಲಿಗೆ 2 ಯೂನಿಟ್ ಚೇಂಜ್ ಆಗೈತಿ, ಇಲ್ಲಿಂದ ಇಲ್ಲಿನೂ 2 ಯೂನಿಟ್ ಚೇಂಜ್ ಆಗೈತಿ. ಸೊ ಆ 2 ಯೂನಿಟ್ ಈಕ್ವಲ್ಸ್ ಟು 2 ಇಯರ್ಸ್. ಅವ್ರು ಕೊಟ್ಟಿದ್ದಾರೆ 2 ವರ್ಷ ಚೇಂಜ್ ಅಂತೇಳಿ. ಸೊ 2 ಯೂನಿಟ್ ಈಕ್ವಲ್ಸ್ ಟು 2 ಇಯರ್ಸ್ ಆದ್ರೆ 5 ಯೂನಿಟ್ ಈಕ್ವಲ್ಸ್ ಟು 5 ಇಯರ್ಸ್. ಸೊ ಈ 10 ಯೂನಿಟ್ ಈಕ್ವಲ್ಸ್ ಟು 10 ಇಯರ್ಸ್. ಯಾರು ಏಜ್ ಕೇಳಿರ್ತಾರ ಆ ಏಜ್ ಮಾಡ್ಬೋದು. ರೈಟ್, ಇದು ಬೇಸಿಕ್ ರೀ. ಸೊ ಇದು ನೀಟಾಗಿ ಎಕ್ಸ್ ಮೆಥಡ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿ ಮಾಡ್ಬೋದು. ಇಲ್ಲ ಅಂದ್ರೆ ಈ ತರ ಡಿಫ್ರೆನ್ಸ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಸೊ ಎಲ್ಲಾ ಮೆಥಡ್ಸ್ ಯೂಸ್ ಮಾಡಲ್ಲ. ಯಾವುದು ಆ ಕ್ವಶನ್ಗೆ ಬೆಸ್ಟ್ ಅನ್ಸುತ್ತೆ ಆ ಕ್ವಶನ್ ಯೂಸ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್. ನೋಡ್ರಿ, ಇಲ್ಲಿ 3 ಬಾಡಿ ಬಿಲ್ಡರ್ಸ್ ಇದ್ದಾರೆ. ಏಜ್ ಅಲ್ಲಿ ಮಾತ್ರ ಡಿಫ್ರೆನ್ಸ್ ಇದೆ. ಸಂಜಯ್, ರಾಜು ಅಂಡ್ ಯಲ್ಲಪ್ಪ. ನಮ್ ಸೈಡ್ ಇದ್ದವ್ರ ತರಾನೇ ಹೆಸರಿದೆ, ಸಂಜಯ್, ರಾಜು ಅಂಡ್ ಯಲ್ಲಪ್ಪ. ಏನ್ ಹೇಳಿದಾರೆ ನೋಡ್ರಿ, ಇವನ್ ಯಾರು? ಇವ್ರು ಸಂಜಯ್. ಸೊ ರಾಜು, ಯಲ್ಲಪ್ಪ. ಸೊ ಸಂಜಯ್ ಈಸ್ 2 ಇಯರ್ಸ್ ಎಲ್ಡರ್ ದನ್ ರಾಜು. ಸಂಜಯ್ ಅನ್ನೋರು ರಾಜು ಅನ್ನೋರ್ಗಿಂತ 2 ವರ್ಷ ದೊಡ್ಡವರು. ಹೌದಾ? ಯಾರು ದೊಡ್ಡವರು? ಇವ್ರು ದೊಡ್ಡವರು. ಯಾರಿಗಿಂತ? ಇವ್ರಿಗಿಂತ. ಎಷ್ಟು ವರ್ಷ? 2 ವರ್ಷ. ಓಕೆ, ಡನ್. 2 ವರ್ಷ ದೊಡ್ಡವರು, 2 ಪಟ್ಟು ದೊಡ್ಡವರಲ್ಲ. ನೆಕ್ಸ್ಟ್, ರಾಜು ಈಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ಯಲ್ಲಪ್ಪ. ಸಂಜಯ್ ರಾಜುಗಿಂತ 2 ವರ್ಷ ದೊಡ್ಡವನು, ಮತ್ತೆ ರಾಜು ಯಲ್ಲಪ್ಪನಿಗಿಂತ 2 ಪಟ್ಟು ದೊಡ್ಡವನು. ಹೌದಾ? ಸೊ ಹಂಗಿದ್ರೆ ನಾನು ಯಲ್ಲಪ್ಪಂದು ಎಕ್ಸ್ ಅನ್ಕೊಂಡ್ವಿ ಅಂತಂದ್ರೆ, ಯಲ್ಲಪ್ಪನ ಎಕ್ಸ್ ಅನ್ಕೊಂಡ್ವಿ ಅಂತಂದ್ರೆ ಇಲ್ಲಿ ರಾಜು ಯಲ್ಲಪ್ಪನಿಗಿಂತ 2 ಪಟ್ಟು ದೊಡ್ಡವನು. ರಾಜು ಮಿಡಲ್ ಮ್ಯಾನ್. ಸೊ ಯಲ್ಲಪ್ಪನಿಗಿಂತ 2 ಪಟ್ಟು ದೊಡ್ಡವನು ಅಂದ್ರೆ 2x ಆಗ್ತಾನೆ.
ಆಮೇಲೆ ಏನ್ ಹೇಳಿದ್ದಾರೆ, ಸಂಜಯ್ ಅನ್ನೋನು ರಾಜುಗಿಂತ 2 ವರ್ಷ ಅಷ್ಟೇ ದೊಡ್ಡವನು, 2 ಪಟ್ಟಲ್ಲ 2 ವರ್ಷ ಅಷ್ಟೇ ದೊಡ್ಡವನು ಅಂತಂದ್ರೆ, ಸೊ ರಾಜುಗಿಂತ ಇವನು 2 ವರ್ಷ ದೊಡ್ಡವನು. ಸೊ ಈಗ 3 ಜನದ ಏಜ್ ಬಂತು. ಎಲ್ಲಪ್ಪ ಎಕ್ಸ್ ಆಗಿದ್ರೆ ರಾಜು ಅವನಿಗಿಂತ 2 ಪಟ್ಟು ದೊಡ್ಡವನು, ರಾಜು 2x ಆಗಿದ್ರೆ ಸಂಜಯ್ ಅವನಿಗಿಂತ 2 ವರ್ಷ ದೊಡ್ಡವನು, ಅಂದ್ರೆ 2x+2. ಅವ್ರೇನ್ ಹೇಳಿದ್ದಾರೆ ನೆಕ್ಸ್ಟ್, ಅವರ ಒಟ್ಟು ವಯಸ್ಸು 27 ಆಗಿದ್ದರೆ, ಸೊ ದ ಟೋಟಲ್ ಏಜ್ ಆಫ್ ಸಂಜಯ್, ರಾಜು ಅಂಡ್ ಯಲ್ಲಪ್ಪ ಈಸ್ 27, ದೆನ್ ದ ಏಜ್ ಆಫ್ ರಾಜು ಈಸ್ ಅಂತ ಕೇಳಿದ್ದಾರೆ. ಸೊ ನಮಗೆ 2x ವ್ಯಾಲ್ಯೂ ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಎಲ್ಲರ ಏಜ್ ಆಡ್ ಮಾಡಿದ್ರೆ ಎಷ್ಟು ಬರಬೇಕು, ಸೊ ಇವನ್ 2x+2 ಸಂಜಯ್ ಏಜ್ ಪ್ಲಸ್ 2x ರಾಜು ಏಜ್ ಎಕ್ಸ್ ಯಲ್ಲಪ್ಪನ ಏಜ್. ಸೊ ಅದಕ್ಕೆ ನನಗೇನು ಬರಬೇಕು, 27 ಬರಬೇಕು. ಸೊ 2x+2x+x ಇಟ್ ಈಸ್ 5x ಪ್ಲಸ್ ಇದು 2 ಎಕ್ಸ್ಟ್ರಾ, ಇಟ್ ಈಸ್ 27. ಸೊ 5x ಈಕ್ವಲ್ಸ್ ಟು ಈ 27 ಅಲ್ಲಿ ಈ +2 ಆ ಕಡೆ ಹೋದ್ರೆ -2 ಆಗುತ್ತೆ, 27 - 2, ಸೊ ಇದು 25 ಆಗುತ್ತೆ ರೀ. ಸೊ ಇದು 25x, x ಈಕ್ವಲ್ಸ್ ಟು 5 1 5 5 ಅಂದ್ರೆ x ಈಕ್ವಲ್ಸ್ ಟು 5. x ಈಕ್ವಲ್ಸ್ ಟು 5 ನನಗೆ ಬೇಕಾಗಿದ್ದು ರಾಜುನೇಜ್ 2x 2 × 5 ದಟ್ ಈಸ್ 10, ಅಂದ್ರೆ ರಾಜುನೇಜು 10 ಆಯ್ತು. ನೋಡ್ರಿ ಇನ್ನೊಂದ್ಸತಿ ಹೇಳ್ತೀನಿ, ಯಲ್ಲಪ್ಪ ರಾಜುನಿಗಿಂತ ಅರ್ಧ ಇದ್ದವನ ಅಂತ ಹೇಳಿದ್ದಾರೆ. ಸೊ ಆ ತರ ಹೇಳಿಲ್ಲ, ರಾಜು ಅನ್ನೋನು ಯಲ್ಲಪ್ಪನಿಗಿಂತ 2 ಪಟ್ಟು ದೊಡ್ಡವನಿದ್ರೆ, ಒಂದ್ ವೇಳೆ ರಾಜು x ಆಗಿದ್ರೆ ಯಲ್ಲಪ್ಪ x ಆಗಿದ್ರೆ ರಾಜು 2x ಆಗಿರ್ತಾನೆ. ಸಂಜಯ್ ರಾಜುಗಿಂತ 2 ವರ್ಷ ದೊಡ್ಡವನು ಅಂತ ಹೇಳಿದ್ದಾರೆ. 2 ವರ್ಷ 2 ಪಟ್ಟಿನಲ್ಲಿ ಬಹಳ ಡಿಫ್ರೆನ್ಸ್ ಐತೆ. ರಾಜು ಯಲ್ಲಪ್ಪನಿಗಿಂತ 2 ಪಟ್ಟು ದೊಡ್ಡವನಿದ್ದಾನೆ, ಸಂಜಯ್ ರಾಜುಗಿಂತ 2 ವರ್ಷ ದೊಡ್ಡವನಿದ್ದಾನೆ. ಅದಕ್ಕೆ ನಾನೇನ್ ಮಾಡಿದ್ದೀನಿ, ಇಲ್ಲಿ x ಇದ್ರೆ ಇಲ್ಲಿ 2x ತಗೊಂಡಿದ್ದೀನಿ, ಇದು 2 ಪಟ್ಟು. ಇಲ್ಲಿ 2x ಇದ್ರೆ 2x+2 ತಗೊಂಡಿದ್ದೀನಿ, ಇದು 2 ವರ್ಷ. ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ. ಅಂದ್ರೆ ನಾನು 10 ವರ್ಷ ಇತ್ತು, ಇವನಿಗಿಂತ 2 ಪಟ್ಟು ದೊಡ್ಡವನಿದ್ರೆ 20 ಇಯರ್ಸ್ ಆಗಿರುತ್ತೆ. ಬರೀ ಇವನಿಗಿಂತ 2 ವರ್ಷ ದೊಡ್ಡವನಿದ್ರೆ 12 ಆಗಿರುತ್ತೆ. ಡಿಫ್ರೆನ್ಸ್ ತಿಳ್ಕೊರಿ, 2 ಪಟ್ಟು 2 ವರ್ಷ. ಓಕೆ, ಸೊ ಇವರೆಲ್ಲಾನು ಆಡ್ ಮಾಡಿದ್ವಿ ಅಂದ್ರೆ ಎಲ್ಲಾರ್ದು ಏಜ್ ಕೂಡ 27 ಅಂತ ಹೇಳಿದ್ರೆ, ಅದಕ್ಕೆ ಎಲ್ಲಾನು ಆಡ್ ಮಾಡಿದ್ವಿ, 27ಗೆ ಈಕ್ವೇಟ್ ಮಾಡ್ಕೊಂಡ್ವಿ, x ಈಕ್ವಲ್ಸ್ 5 ಬಂತು. 2x ಅಂದ್ರೆ ವ್ಯಾಲ್ಯೂ ಬೇಕಾಗಿತ್ತು, ಯಾಕಂದ್ರೆ ಏಜ್ ಆಫ್ ರಾಜು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಸೊ ನಮ್ಮ ಆನ್ಸರ್ 10 ಬಂತು. ಓಕೆ, ನೆಕ್ಸ್ಟ್ ಕ್ವಶನ್. Present ages of Sameer and Anand are in the ratio 5:4. 3 years hence, the ratio of the ages will become 11:9. What is the present age of Anand? ಸೇಮ್ ಹೇಳಿದ್ದೆ ಆಗಲೇ ರಾಹುಲ್ ಅಂಡ್ ಮನೋಜ್ ಎಕ್ಸಾಂಪಲ್ ತಗೊಂಡು. ಸಮೀರ್ ಮತ್ತು ಆನಂದ್ ಅವರ ಪ್ರಸ್ತುತ ವಯಸ್ಸು ಕ್ರಮವಾಗಿ 5:4 3 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು ಕ್ರಮವಾಗಿ 11:9 ಆಗುತ್ತದೆ. ವರ್ಷಗಳಲ್ಲಿ ಆನಂದ್ ಅವರ ಪ್ರಸ್ತುತ ವಯಸ್ಸು ಎಷ್ಟು? ಹೌದ್ರಿ, ನಾನೇನ್ ಮಾಡ್ತೀನಿ, ನೀಟಾಗಿ ಒಂದೇ ಮೆಥಡ್ ಯೂಸ್ ಮಾಡ್ತೀನಿ. ಇದು 5:4. ಯಾರ್ದಿದು? ಸಮೀರ್ ಮತ್ತೆ ಆನಂದ್. 3 ವರ್ಷಗಳ ನಂತರ ಅಂದ್ರೆ +3, ಇವನು 3 ವರ್ಷ ದೊಡ್ಡವನಾಗಿರ್ತಾನೆ, +3. ಸೊ ಅವಾಗ ಏನಾಗುತ್ತೆ, ಇಲ್ಲಿ 11:9 ಆಗಿರುತ್ತೆ. ನಾನೇನ್ ಮಾಡ್ತೀನಿ, ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್, ಯಾವ್ದಾದ್ರು ಮೆಥಡ್ ಯೂಸ್ ಮಾಡಿ, ನಾನು ಯೂಸ್ ಮಾಡ್ತಿರೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಸೊ ಇಲ್ಲಿ +3 ಇದ್ರೆ ಇಲ್ಲಿ -3 ಆಗಿರುತ್ತೆ, ಇಲ್ಲಿ +3 ಇದ್ರೆ ಇಲ್ಲಿ -3 ಆಗಿರುತ್ತೆ. ರೈಟ್. ಸೊ ಈ ತರ ಮಲ್ಟಿಪ್ಲೈ ಮಾಡ್ರಿ, 11 3 -33. ಈ ತರ ಮಾಡಿದ್ವಿ ಅಂದ್ರೆ 9 3 -27. ಸೊ ಇಲ್ಲಿನೂ ಈ ತರ ಮಾಡ್ತೀವಿ, ಇದನ್ನ ಈ ತರ ಮಾಡ್ತೀವಿ. 11 4 44, 9 5 45. ದೊಡ್ಡದ್ರಲ್ಲಿ ಸಣ್ಣದ್ ಮೈನಸ್ ಮಾಡ್ತೀನಿ, ಎಷ್ಟು ಬರುತ್ತೆ? 1 ಬರುತ್ತೆ. ಸೊ -27 ಅಲ್ಲಿ -33 ಮಾಡಿದ್ವಿ ಅಂದ್ರೆ -27 -33 ಮಾಡಿದ್ವಿ ಅಂದ್ರೆ, ಸೊ ಇದು ಪ್ಲಸ್ ಆಗುತ್ತೆ. ಸೊ +3 33 ಒಳಗೆ -27 ಹೋಯ್ತಾ, 6 ಆಗುತ್ತಾ. ಸೊ ಹಂಗಿದ್ರೆ 6 ಆಗುತ್ತೆ. 1 ಯೂನಿಟ್ ಈಕ್ವಲ್ಸ್ ಟು 6 ಆಯ್ತ್ರಿ. ಅವ್ರು ಏನ್ ಕೇಳಿದಾರೆ, ಪ್ರೆಸೆಂಟೇಜ್ ಆಫ್ ಆನಂದ್ ಅಂತ ಕೇಳಿದ್ದಾರೆ. ಸೊ ಪ್ರೆಸೆಂಟೇಜ್ ಆಫ್ ಆನಂದ್ ಎಷ್ಟಾಗುತ್ತೆ? 4 ಆಗುತ್ತಾ. ಹಂಗಿದ್ರೆ 4 ಯೂನಿಟ್ ಅಂದ್ರೆ ಎಷ್ಟು? 1 ಇದ್ದಿದ್ದು 6 ಆಗ್ಬೇಕಾದ್ರೆ ನಾನು ಇಂಟು 6 ಮಾಡಿದ್ದೀನಿ, 4 ಇದ್ದಿದ್ದಕ್ಕೂ ನಾನು ಇಂಟು 6 ಮಾಡಿದ್ವಿ ಅಂದ್ರೆ 24 ಆಗುತ್ತೆ. ಸೊ ಪ್ರೆಸೆಂಟೇಜ್ ಆಫ್ ಆನಂದ್ ಇಸ್ 24 ಇಯರ್ಸ್. ಇನ್ನೊಂದು ಮೆಥಡ್ ಯೂಸ್ ಮಾಡ್ತಿದ್ರೆ ಮಾಡಿ. ಸೊ ಯಾವ ತರ ಅಂದ್ರೆ 5:4 ಇದ್ದಿದ್ದು 11:9 ಆಗ್ಬೇಕಾ. ಈ ತರ ಇಲ್ಲೂ +3 ಆಗೈತಿ, ಇಲ್ಲಿ +3 ಆಗೈತಿ. ಅದಕ್ಕೆ ನಾನೇನ್ ಮಾಡ್ತೀನಿ, 5x ಅನ್ಕೋತೀನಿ, ಅದಕ್ಕೂ +3 ಆಡ್ ಮಾಡ್ತಿದ್ದೀನಿ. 4x ಅನ್ಕೋತೀನಿ, ಅದಕ್ಕೂ +3 ಆಡ್ ಮಾಡ್ತೀನಿ. ಇವರಿಬ್ರು ರೇಷಿಯೋ ಬರುತ್ತೆ 11:9. ಸೊ ಇಲ್ಲಿನೂ ಅದೇ ಮಾಡ್ತಿದ್ವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. 9 5 45x, 9 3 27. ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 11 4 44x ಪ್ಲಸ್ 11 3 33. ಈ 45 44ನೇ ನಾನು ಮೈನಸ್ ಮಾಡ್ಬೇಕಾ. ಸೊ ಅದನ್ನೇ ಇಲ್ಲಿ ಮಾಡಿದ್ದೀವಿ. ಈ 27 33 ಮೈನಸ್ ಮಾಡ್ಬೇಕಾ, ಅದನ್ನೇ ನಾವು ಇಲ್ಲಿ ಮಾಡಿದ್ದೀವಿ. ಸೊ x ಈಕ್ವಲ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ, ಅದನ್ನೇ ಇಲ್ಲಿ ಮಾಡಿದ್ವಿ.
ಈ ತರ ಬರ್ಕೊಂಡು ಮಾಡಿದ್ರು ಒಂದೇ, ಈ ತರ ಬರ್ಕೊಂಡು ಮಾಡಿದ್ರು ಒಂದೇ, ಬಟ್ ನೀವು ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ತೀರಿ ಅನ್ನೋದು ಡಿಪೆಂಡ್ ಆಗುತ್ತೆ. ಎಷ್ಟು ಫಾಸ್ಟ್ ಅಲ್ಲಿ ಕ್ವಶನ್ ಬಿಡಿಸ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ 45 ಎಕ್ಸ್ ಮೈನಸ್ 44 ಎಕ್ಸ್ ಈಕ್ವಲ್ಸ್ 33 ಮೈನಸ್ 27. ಸೊ ಎಕ್ಸ್ ಈಕ್ವಲ್ಸ್ ಎಷ್ಟು ಬರುತ್ತೆ? 6 ಬರುತ್ತೆ. ಎಕ್ಸ್ ಈಕ್ವಲ್ಸ್ 6 ಆಯ್ತಾರ, ಇದು 4x ಅನ್ಕೊಂಡಿದ್ವಿ, 4 ಇಂಟು 6 ಅದೇನಾಗುತ್ತೆ? 24 ಆಗುತ್ತೆ. ಸೊ ಇಲ್ಲಿ ಕಾಣ್ತಿಲ್ಲ ಅನ್ಕೋತೀನಿ, ನನ್ನ ಫೋಟೋ ಹಿಂದ್ಗಡೆ ಬಂದಿದೆ ಅನ್ಕೋತೀನಿ. ಸೊ ಇದನ್ನ 5x ಪ್ಲಸ್ 3 ಡಿವೈಡ್ ಬೈ 4x ಪ್ಲಸ್ 3 ಈಕ್ವಲ್ಸ್ 11/9. ಸೊ ಮಲ್ಟಿಪ್ಲೈ ಮಾಡಿದ್ರೆ ಇದು 45x ಪ್ಲಸ್ 27. ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 44x ಪ್ಲಸ್ 33. ಸೊ 45 ಮೈನಸ್ 44x ಮಾಡಿದ್ರೆ x ಬರುತ್ತೆ. 33 ಮೈನಸ್ 27 ಮಾಡಿದ್ರೆ 6 ಬರುತ್ತೆ. x ಈಕ್ವಲ್ 6 ಆಯ್ತು ಅಂದ್ರೆ ಅವ್ರು ಎಷ್ಟು ಕೊಟ್ಟಿದ್ರು? 4x ಅಂದ್ರೆ 24. ಹೌದಾ? ನೆಕ್ಸ್ಟ್ ಕ್ವಶನ್. A man is 24 years older than his son. In 2 years, his age will be twice as the age of his son. The present age of his son is. ಕನ್ನಡದಾಗ ಕೇಳಿ ನೋಡಿದ್ರೆ, ಒಬ್ಬ ವ್ಯಕ್ತಿ ತನ್ನ ಮಗನಿಗಿಂತ 24 ವರ್ಷ ದೊಡ್ಡವನು. ಫಾದರ್ ಏನಿದಲ್ಲ, ಸನ್ಗಿಂತ 24 ವರ್ಷ ದೊಡ್ಡವನು. ಹೌದಾ? ಸೊ ಯಾವಾಗಲೂ ಈಗ ನಮ್ಮ ಬ್ರದರ್, ಸೊ ನನ್ನ ಹೆಸರು ಸುಮಿತ್, ಸೊ ನಮ್ಮ ಬ್ರದರ್ ಸುಶೀಲ್. ಸೊ ನನಗೆ ಮತ್ತೆ ನಮ್ಮ ಅಣ್ಣನ್ಗೆ ನಮ್ಮ ಇಬ್ಬರು ಡಿಫ್ರೆನ್ಸ್ ಏನಿದೆ ಅಲ್ಲ, ಸೊ ನಮ್ಮ ಇಬ್ಬರು ಡಿಫ್ರೆನ್ಸ್ ಏನಿದೆ ಅಲ್ಲ, ಯಾವಾಗಲೂ 4 ಇಯರ್ಸ್ ಇದೆ. ಸೊ ಈ 4 ಇಯರ್ಸ್ ಡಿಫ್ರೆನ್ಸ್ ಏನಿದೆ, ಮೊದಲು ಅಷ್ಟೇ ಇತ್ತು, ಈಗನೂ ಅಷ್ಟೇ ಇದೆ, ಮುಂದೂ ಅಷ್ಟೇ ಇದೆ. ಡಿಫ್ರೆನ್ಸ್ ಕೊಟ್ಟಿದ್ರು ಅನ್ಕೋರಿ, ಕನ್ಫ್ಯೂಸ್ ಆಗ್ಬೇಡ್ರಿ, ಇದೇ ಒಂದು ಕ್ಲೂ. ಸೊ ಭಾಳ ಈಸಿ ಸಾಲ್ವ್ ಆಗುತ್ತೆ ಈ ತರ ಕ್ವಶನ್ ಇತ್ತು ಅಂದ್ರೆ. ಡಿಫ್ರೆನ್ಸ್ ಯಾವಾಗಲೂ ಯಾವುದೇ ಇಬ್ಬರ ವ್ಯಕ್ತಿಗಳ ನಡುವೆ ಇತ್ತು ಅಂದ್ರೆ ಅದು ಡಿಫ್ರೆನ್ಸ್ ಚೇಂಜ್ ಆಗಂಗಿಲ್ಲ. 4 ಇಯರ್ಸ್ ಯಾವಾಗಲೂ ಸೇಮ್ ಇರುತ್ತೆ. ಅದೇ ತರ ಫಾದರ್ ಮತ್ತು ಸನ್ಗೆ ಡಿಫ್ರೆನ್ಸ್ 24, ಈಗೂ ಅಷ್ಟೇ ಇರುತ್ತೆ. ಡಿಫ್ರೆನ್ಸ್ ಮುಂದೂ ಅಷ್ಟೇ ಇರುತ್ತೆ, ಮೊದಲು ಅಷ್ಟೇ ಇರುತ್ತೆ. ಓಕೆ, 2 ವರ್ಷ ಆದ್ಮೇಲೆ ಹೀಸ್ ಏಜ್ ವಿಲ್ ಬಿ ಟ್ವೈಸ್ ದ ಏಜ್ ಆಫ್ ಹೀಸ್ ಸನ್. ಅಪ್ಪ 2 ವರ್ಷ ಆದ್ಮೇಲೆ ಮಗನು 2 ವರ್ಷ ಮುಂದೆ ಹೋಗಿರ್ತಾನೆ, ದೊಡ್ಡವನಾಗಿರ್ತಾನೆ. ಅವಾಗ ಏನಾಗುತ್ತೆ ಅಂದ್ರೆ ಮಗ ಎಕ್ಸ್ ಇದ್ರೆ ಅಪ್ಪ 2x ಆಗ್ತಾನೆ. ರೈಟ್. 2 ವರ್ಷ ಆದ್ಮೇಲೆ ಏನ್ ಇವ್ರ ಏಜಸ್ ಇರುತ್ತಲ್ಲ, ಅವಾಗ ಮಗನಿಗಿಂತ ಅಪ್ಪ 2 ಪಟ್ಟು ದೊಡ್ಡವನು ಅಂದ್ರೆ ಮಗ ಎಕ್ಸ್ ಇದ್ರೆ ಇವ್ನು 2x ಇರ್ತಾನೆ. ಅವಾಗ್ಲೂ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಮೊದಲು ಡಿಫ್ರೆನ್ಸ್ 24 ಇರುತ್ತೆ, ಅವಾಗ್ಲೂ ಡಿಫ್ರೆನ್ಸ್ 24 ಇರುತ್ತೆ. ಬಟ್ ಇಲ್ಲಿ ಡಿಫ್ರೆನ್ಸ್ ನೋಡಿದ್ವಿ ಅಂದ್ರೆ 2x ಮೈನಸ್ ಎಕ್ಸ್, ಇವರಿಬ್ಬರು ಡಿಫ್ರೆನ್ಸ್ ಎಕ್ಸ್ ಇದೆ, ಬಟ್ ಒರಿಜಿನಲ್ ಆಗಿ 24 ಇಯರ್ಸ್ ಇದೆ. ಸೊ ಹಂಗಿತ್ತ ಮಗನ ಏಜ್ ಬಂತು ಎಕ್ಸ್ ವ್ಯಾಲ್ಯೂ 24, ಅಪ್ಪನ ಏಜ್ ಬರುತ್ತೆ 48. ಸೊ ಅವ್ರು ಏನ್ ಕೇಳಿದ್ರು? ಮಗನ ಈಗಿನ ವಯಸ್ಸು. ಈ 48 ಇದೇನಿದೆ ಅಲ್ಲ, 2 ವರ್ಷ ಆದ್ಮೇಲೆ ಅಪ್ಪನ ವಯಸ್ಸು, ಇದು ಮಗನ ವಯಸ್ಸು 2 ವರ್ಷ ಆದ್ಮೇಲೆ. 2 ವರ್ಷ ಆದ್ಮೇಲೆ ನಿಮ್ ಏಜ್ 24 ಇತ್ತು ಅಂದ್ರ, 2 ವರ್ಷ ಬಿಟ್ಕೊಂಡು ನಿಮ್ ಏಜ್ 24 ಇತ್ತು ಅಂದ್ರ ಈಗಿನ ವಯಸ್ಸು ಎಷ್ಟು ಇರುತ್ತೆ? 2 ವರ್ಷ ಕಮ್ಮಿ ಇರುತ್ತೆ ಅಷ್ಟೇ. ಸೊ 24 ಮೈನಸ್ 2 ದಟ್ ಈಸ್ 22. ಥಿಂಕ್ ಮಾಡಿದ್ರು ಆನ್ಸರ್ ಬರುತ್ತೆ ಒಂದೊಂದು. ಸೊ ಅವಾಗ ನೀವು ಥಿಂಕ್ ಮಾಡಬೇಕು. ಓಕೆ, ಸೊ ಡಿ ಈಕ್ವಲ್ಸ್ ಟು 24. ನೆಕ್ಸ್ಟ್ ಕ್ವಶನ್, ಸೇಮ್ ಕ್ವಶನ್ ಇದೆ, ರಿಪೀಟ್ ಆಗಿದೆ ಅನ್ಸುತ್ತೆ. 6 years ago, 6 ವರ್ಷಗಳ ಹಿಂದೆ ಕುನಾಲ್ ಮತ್ತು ಸಾಗರ್ ಅವರ ವಯಸ್ಸಿನ ಅನುಪಾತ, ದ ರೇಷಿಯೋ ಆಫ್ ಕುನಾಲ್ ಅಂಡ್ ಸಾಗರ್ ವಾಸ್ 6:5. 6 ವರ್ಷ ಹಿಂದೆ, 6 years ago. ನಾನು ಮೈನಸ್ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ಪ್ರೆಸೆಂಟ್ ಗಿಂತ ಹಿಂದೆ ಹೋದ್ರೆ ಮೈನಸ್ ಯೂಸ್ ಮಾಡ್ತೇನೆ, ಪ್ರೆಸೆಂಟ್ ಗಿಂತ ಮುಂದೆ ಹೋದ್ರೆ ಪ್ಲಸ್ ಯೂಸ್ ಮಾಡ್ತೇನೆ. 6 ವರ್ಷಗಳ ಹಿಂದೆ ಅಗೋ ಏನಿತ್ತು, ಯಾರ್ಯಾರ್ದು? ಕುನಾಲ್ ಮತ್ತೆ ಸಾಗರ್ ಏಜು 6:5 ಇತ್ತು. ದ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ 11:10. ಯಾವಾಗ? 4 years ಹೆನ್ಸ್. 4 ವರ್ಷಗಳ ಮುಂದೆ, 4 year ಹೆನ್ಸ್. ಹೆನ್ಸ್ ಆಗೋ ಗೊತ್ತಲ್ಲ. ಸೊ ಇದನ್ನ ನಾವು ಬಿಫೋರ್ನು ಅನ್ಬೋದು, ಮುಂಚೆ, ಮೊದಲು. ಹೆನ್ಸ್ ಅಂದ್ರೆ ಆಫ್ಟರ್, ತರುవాత. ಸೊ 4 year ಹೆನ್ಸ್ ಆರ್ ಆಫ್ಟರ್ ಅಂತ ಯೂಸ್ ಮಾಡ್ಬೋದು. ರೈಟ್. ಅವಾಗ ಏನಾಗಿರುತ್ತೆ ರೀ? 4 years ಹೆನ್ಸ್ 11:10 ಆಗಿರುತ್ತೆ. ಹೌದಾ? ನಾನು ಹೇಳಿದ್ದೀನಿ, ಏನಾದರೂ ಆ್ಯಡ್ ಮಾಡಬೇಕಾಗಿತ್ತು, ಸಬ್ಟ್ರಾಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ಇಬ್ಬರ ನಡುವಿನ ಅಂತರ ಸೇಮ್ ಇರ್ಬೇಕಂತೇಳಿ. ಈಗ ನಾವು ಡಿಫ್ರೆನ್ಸ್ ಮೆಥಡ್ ಯೂಸ್ ಮಾಡ್ತೀವಿ, ಒಂದೊಂದರಲ್ಲಿ ಒಂದೊಂದು ಮೆಥಡ್ ಯೂಸ್ ಮಾಡ್ತೀವಿ. ಸೊ ಯಾವ್ದು ಈಸಿ ಆಗುತ್ತೆ ನಿಮ್ಮ ಪ್ರಾಕ್ಟೀಸ್ ಮೇಲೆ ಬರುತ್ತೆ. 6:5 ಐತಿ, 11:10 ಐತಿ. ಸೊ ಇಲ್ಲಿನೂ ಡಿಫ್ರೆನ್ಸ್ 1 ಐತಿ, ಇಲ್ಲಿನೂ ಡಿಫ್ರೆನ್ಸ್ 1 ಐತಿ. ನಾವು ಡಿಫ್ರೆನ್ಸ್ ಮೆಥಡ್ ಯೂಸ್ ಮಾಡ್ಬೋದು. ಸೊ ರೇಷಿಯೋ ಪ್ರಕಾರ ನೋಡ್ತೀವಿ ಅಂತಂದ್ರ, ಇಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತು ಅಂದ್ರೆ ಅವನಿಗೆ 5 ಯೂನಿಟ್ಸ್ ಚೇಂಜ್ ಆಗಿದ್ದಾರೆ. 5 ಯೂನಿಟ್ಸ್ ಆಡ್ ಮಾಡಿದಲ್ಲಿ ಬಂದಿದೆ ರೇಷಿಯೋಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕು, ಇವನಿಗೆ 5 ಯೂನಿಟ್ಸ್ ಆಡ್ ಮಾಡಿದ್ದಾರೆ.
ರೇಷಿಯೋದಲ್ಲಿ 5 ಯೂನಿಟ್ ಚೇಂಜ್ ಆಗಿದೆ, ಬಟ್ ಆಕ್ಚುಯಲ್ ಆಗಿ ಎಷ್ಟು ಚೇಂಜ್ ಆಗಿದೆ? ಸೊ ಕುನಾಲು 6 ವರ್ಷಗಳ ಹಿಂದೆ ಎಷ್ಟಿದ್ದ, ಆ 4 ವರ್ಷ ಆದ್ಮೇಲೆ ಎಷ್ಟಿದ್ದ, ಇಯರ್ಸ್ ನಾನು ಡಿಫ್ರೆನ್ಸ್ ತಗೊಂಡ ಅಂದ್ರೆ -6 ಇಯರ್ಸ್ ದಿಂದ 4 ಇಯರ್ಸ್ ಹೆನ್ಸಿಗೆ ಬಂದ್ವಿ ಅಂದ್ರೆ ಸೊ ಇದು ಪ್ರೆಸೆಂಟ್. ಸೊ ಪ್ರೆಸೆಂಟ್ ಗಿಂತ 6 ವರ್ಷ ಹಿಂದೆ ಹೋಗ್ಬೇಕಂದ್ರ 1 2 3 4 5 6, ಸೊ 6 ವರ್ಷ ಹಿಂದೆ ಹೋದೆ. ಆಮೇಲೆ 4 ವರ್ಷ ಮುಂದೆ ಬರ್ಬೇಕು, 1 2 3 4. ಸೊ ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಯ್ತ್ರಿ? 10 ವರ್ಷ ಡಿಫ್ರೆನ್ಸ್. ಹೌದಾ? ಅಂದ್ರೆ ಈ 5 ಯೂನಿಟ್ ಈಕ್ವಲ್ಸ್ ಟು ಏನಾಯ್ತು ನಮ್ಗೆ 10 ಇಯರ್ಸ್ ಆಯ್ತ್ರಿ. ಅಂದ್ರೆ 5 ಯೂನಿಟ್ ವ್ಯಾಲ್ಯೂ 10 ವರ್ಷ ಆಯ್ತು. ಅಂದ್ರೆ ಡೈರೆಕ್ಟ್ ಆಗಿ ಸಾಗರ್ ವ್ಯಾಲ್ಯೂ ಗೊತ್ತಾಯ್ತ್ರಿ 10 ವರ್ಷ ಅಂತೇಳಿ, ರೈಟ್. ಬಟ್ ಅವ್ರು ಕೇಳಿದ್ದು ಪ್ರೆಸೆಂಟ್ ಏಜ್ ಆಫ್ ಸಾಗರ್, ಬಟ್ ನಮಗ್ ಸಿಕ್ಕಿದ್ದು 6 ವರ್ಷಗಳ ಹಿಂದೆ ಸಾಗರ್ ಏಜ್ ಎಷ್ಟು ಅಂತೇಳಿ. 6 ವರ್ಷ ಹಿಂದೆ ಸಾಗರ್ ಏಜ್ 10 ಆಗಿತ್ತು ಅಂತಂದ್ರ ಈಗ ಅವನ ಏಜ್ 6 ವರ್ಷ ದೊಡ್ಡವನಾಗಿರ್ತಾನ್ರಿ, 16 ವರ್ಷ ಆಗಿರ್ತಾನೆ, ರೈಟ್. ಸೊ 18 ಇಯರ್ಸ್. ನೋಡ್ರಿ ಎಷ್ಟು ಈಸಿಯಾಗಿ ಹೋದ್ವಿ. 6:5, 11:10. ಒಂದ್ ವೇಳೆ ಡಿಫ್ರೆನ್ಸ್ ಸೇಮ್ ಇರಲಿಲ್ಲ, ಸೇಮ್ ಮಾಡ್ಕೊಂಡ್ವಿ ಅಂದ್ರೆ ಲೆಂತಿ ಆಗುತ್ತೆ. ಒಂದ್ ವೇಳೆ ಸೇಮ್ ಇತ್ತು ಡಿಫ್ರೆನ್ಸ್, ಇಲ್ಲಿನೂ 1 ಇತ್ತು ಇಲ್ಲಿನೂ 1 ಇತ್ತು, ಡೈರೆಕ್ಟ್ ಆಗಿ ಇಲ್ಲಿ 5 ಇದೆ, ಬಟ್ ಅವ್ರು ಹೇಳಿದ ಪ್ರಕಾರ 10 ಇದೆ. ಸೊ 5 ಅಂದ್ರೆ 10 ಆಯ್ತು ಅಂದ್ರೆ ಇಲ್ಲ ವ್ಯಾಲ್ಯೂ ಬಂತು ಇದು 10 ಇಯರ್ಸ್ ಅಂತೇಳಿ. ಸೊ ಇದ್ರ ವ್ಯಾಲ್ಯೂ ಬಂತು 10 ಇಯರ್ಸ್ ಅಂತೇಳಿ, ಬಟ್ ಇದು 6 ವರ್ಷಗಳ ಹಿಂದೆ. ಸೊ 6 ವರ್ಷ ಮುಂದೆ ಏನಾಗಿರುತ್ತೆ? 16 ಆಗಿರುತ್ತೆ, ರೈಟ್. ಸೊ ಯಾಕೆ ನಾನು ಡಿಫ್ರೆನ್ಸ್ ನೋಡ್ತಿದ್ದೀನಿ, ಯಾಕೆ ಸೇಮ್ ಇರಬೇಕು ಅಂತಂದ್ರೆ ನೋಡ್ರಿ, ನಾರ್ಮಲ್ ಆಗಿ ಹೇಳ್ತೀನಿ. ಈಗ 13 ಇತ್ತು, ಇಲ್ಲಿ 17 ಇತ್ತು. ಯಾವಾಗ ಒಂದು ವ್ಯಾಲ್ಯೂ, ಒಂದು ಇಬ್ಬರ ಏಜಸ್ ವ್ಯಾಲ್ಯೂ ರೇಷಿಯೋ 13:17 ಇತ್ತು. ಈ 13ಕ್ಕೂ ನಾನು 2 ಆಡ್ ಮಾಡತ್ತೀನಿ, ಈ 17ಕ್ಕೂ ನಾನು 2 ಆಡ್ ಮಾಡ್ತೀನಿ. ಯಾವುದೇ ಒಂದು ಸೇಮ್ ನಂಬರ್ ಇಂದ ಆಡ್ ಮಾಡಿದ್ರಿ ಅನ್ಕೋರಿ, ಅವಾಗ ಏನಾಗತ್ತಾ? ಇಲ್ಲಿ 15 ಆಗತ್ತಾ, ಇಲ್ಲಿ 19 ಆಗುತ್ತಾ? ಸೊ ಒಂದೇ ನಂಬರ್ ಇಂದ ಆಡ್ ಮಾಡ್ತಿದ್ವಿ ಅಂದ್ರ, ಸೊ ಆಡ್ ಮಾಡೋಕ್ಕಿಂತ ಮುಂಚೆನೂ ಇಲ್ಲಿ 4 ಡಿಫ್ರೆನ್ಸ್ ಇತ್ತು, ಆಡ್ ಮಾಡಿದ್ಮೇಲೂ 4 ಡಿಫ್ರೆನ್ಸ್ ಇತ್ತು. ಅದಕ್ಕೆ ನಾವು ಆ ಮೆಥಡ್ ಯೂಸ್ ಮಾಡಿದ್ವಿ ಅಂದ್ರೆ ಆಡ್ ಮಾಡೋಕ್ಕಿಂತ ಮುಂಚೆನೂ ಒಂದೇ ಇರಬೇಕು, ಆಡ್ ಮಾಡಿದ್ಮೇಲೂ ಒಂದೇ ಇರಬೇಕು, ಡಿಫ್ರೆನ್ಸ್ ಸೇಮ್ ಇರಬೇಕು. ಸೊ ಡಿಫ್ರೆನ್ಸ್ ಸೇಮ್ ಇದ್ರೆ ಡೈರೆಕ್ಟ್ ಆಗಿ ನೋಡ್ತೀವಿ, ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದ್ರೆ ಡಿಫ್ರೆನ್ಸ್ ಸೇಮ್ ಮಾಡ್ಕೊಂಡು ಆಮೇಲೆ ನೋಡ್ತೀವಿ. ಸೊ ಅದಕ್ಕೆ ಇದನ್ನ ಡಿಫ್ರೆನ್ಸ್ ಮೆಥಡ್ ಅಂತೀವಿ, ಡಿಫ್ರೆನ್ಸ್ ಮೆಥಡ್. ಸೊ ಇನ್ನೊಂದು ಬರೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್, ಅದಕ್ಕಿಂತ ಮುಂಚೆ ಬರೋದು ನಾರ್ಮಲ್ ಮೆಥಡ್. ಓಕೆ ಓಕೆ. The sum of the present ages of the father and his son is 60 years. 6 years ago father's age was 5 times the age of son. After 6 years son's age will be. ಸೊ ನಾವು ಈಗ ಕಂಡುಹಿಡಿಬೇಕಾಗಿದ್ದು ಮಗನ ವಯಸ್ಸು. ಅವ್ರೇನು ಹೇಳಿದಾರೆ? ತಂದೆ ಮತ್ತು ಮಗನ ವಯಸ್ಸು, ಪ್ರಸ್ತುತ ವಯಸ್ಸು ಈಗಿನ ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ ಮೊತ್ತ ಸಮ್ ಏನಿದೆ 60 ವರ್ಷ, 60 ಇಯರ್ಸ್. 6 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 5 ಪಟ್ಟು. ಅಂದ್ರೆ ಸೊ ಮಗ ಎಕ್ಸ್ ಇದ್ರೆ ಅಪ್ಪ 5x ಇರ್ತಾನೆ. ಅಂದ್ರೆ ರೇಷಿಯೋ ಏನಾಗುತ್ತೆ? 5:1 ಆಗುತ್ತೆ. ಯಾರ್ದು? ಫಾದರ್ ಇಸ್ ಟು ಸನ್. ಇದು ಯಾವಾಗ ಅಂದ್ರೆ 6 ಇಯರ್ಸ್ ಎಗೋ, 6 ವರ್ಷಗಳ ಹಿಂದೆ. 6 ವರ್ಷದ ಹಿಂದೆ ಅಪ್ಪ ಮಗನಿಗಿಂತ 5 ಪಟ್ಟು ಜಾಸ್ತಿ ಇರ್ತಾನೆ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಈಗ ಅಪ್ಪ ಮತ್ತು ಮಗನ ರೇಷಿಯೋ ಕೊಟ್ಟಾರ 5:1 ಅಂತೇಳಿ, ಒಂದ್ ವೇಳೆ ಅಪ್ಪ ಮತ್ತು ಮಗನ ಏಜಿನ ಮೊತ್ತ ಕೊಟ್ಟಿದ್ರು ಅಂದ್ರೆ ನಾನು ಡಿವೈಡ್ ಮಾಡ್ತಿದ್ದೆ. ಸೊ ಯಾವ ತರ ಅಂದ್ರ, ಈಗ 60 ಕೊಟ್ಟಿದ್ದಾರೆ, ಬಟ್ 60 ಏನದು ಅಂದ್ರೆ ಪ್ರೆಸೆಂಟ್ ಏಜ್ ಇದು. ಸೊ ಪ್ರೆಸೆಂಟ್ ಏಜ್ ನ ಫಾದರ್ ಮತ್ತೆ ಸನ್ ಮೊತ್ತ ಏನಾಗಿರುತ್ತೆ? ಇವೆರಡು ಕೂಡಿ 60 ಆಗಿರುತ್ತೆ. ಸೊ ಇಲ್ಲಿ ಏನಾದ್ರು 5:1 ಅಂತೇಳಿ ರೇಷಿಯೋ ಕೊಟ್ಟಿದ್ರೆ ಡಿವೈಡ್ ಮಾಡಿಬಿಡ್ತಿದೆ, ಇದು 50 ವರ್ಷ ಇದು 10 ವರ್ಷ ಅಂತೇಳಿ. ಬಟ್ ಇಲ್ಲಿ ಸಮ್ ಕೊಟ್ಬೇಕು, ಸಮ್ ಜೊತೆ ರೇಷಿಯೋನು ಕೊಟ್ಟಿದ್ರೆ ಡಿವೈಡ್ ಮಾಡ್ಬೋದು. ಬಟ್ ಇಲ್ಲಿ 6 ವರ್ಷಗಳ ಹಿಂದೆ ಅವ್ರ ಅನುಪಾತ ಕೊಟ್ಟಿದ್ರು 5 ವರ್ಷ, 5:1 ಅಂತೇಳಿ. ಅವ್ರಿಬ್ರದ್ದು ಸಮ್ ಏನಾಗುತ್ತೆ? ಸಮ್ ಏನಾಗುತ್ತಾ? ಈ ಪ್ರೆಸೆಂಟ್ ಏಜ್ ಅಲ್ಲಿ, ಈಗ ಪ್ರೆಸೆಂಟ್ ಅಲ್ಲಿ ಅಪ್ಪ ಮತ್ತು ಮಗ 60 ವರ್ಷ ಇದ್ದಾರೆ, ಇಬ್ರು ಆಡ್ ಮಾಡ್ತೀವಿ ಅಂದ್ರೆ. ಸೊ 6 ವರ್ಷ ಹಿಂದೆ ಅಂದ್ರೆ ಅಪ್ಪನು -6 ಆಗಿರ್ತಾನೆ, 6 ವರ್ಷ ಚಿಕ್ಕವನಿರ್ತಾನೆ ಅಪ್ಪನು, ಮಗನು 6 ವರ್ಷ ಸಣ್ಣವನಿರ್ತಾನೆ. ಅಂದ್ರೆ ಇಬ್ರು ಕೂಡಿದ್ರೆ, ಇಬ್ರದ್ದು ಸಮ್ ಆದ್ರೆ, ಇಬ್ರು ಸಮ್ ನಲ್ಲಿ -12 ಮಾಡಿದ್ರೆ ಅವಾಗಿನ ಏಜ್ ಬರುತ್ತೆ. ಇಲ್ಲಿ -12 ಮಾಡಿದ್ವಿ ಅಂದ್ರ ಅವಾಗಿನ ಏಜ್ 48 ಬರುತ್ತೆ. 6 ವರ್ಷದ ಹಿಂದೆ ಅಪ್ಪ ಮತ್ತು ಮಗನ ಏಜ್ ಕೂಡಿದ್ರೆ 48 ಆಗುತ್ತೆ. ಸೊ 6 ವರ್ಷ ಆದ್ಮೇಲೆ ಪ್ರೆಸೆಂಟಿಗೆ ಹೋಗ್ಬೇಕಂದ್ರ ಅಪ್ಪಗೂ ನಾನು 6 ವರ್ಷ ಆಡ್ ಮಾಡ್ತೀನಿ, ಮಗುಗೂ ನಾನು 6 ವರ್ಷ ಆಡ್ ಮಾಡ್ತೀನಿ. ಸೊ 6 ವರ್ಷ ಎಷ್ಟು ವರ್ಷ ಆಡ್ ಮಾಡ್ತೀನಿ? ಟೋಟಲ್ 12 ವರ್ಷ ಆಡ್ ಮಾಡ್ತೀನಿ. 12 ವರ್ಷ ಆಡ್ ಮಾಡಿದ್ರೆ 60 ವರ್ಷ. ಸೊ ಪ್ರೆಸೆಂಟ್ ಬರುತ್ತೆ, ರೈಟ್. ಸೊ ಈಗ ನಾನು 48 5:1 ಡಿವೈಡ್ ಮಾಡಿದ್ವಿ ಅಂದ್ರೆ, ಸೊ ಯಾವ ತರ ಡಿವೈಡ್ ಮಾಡ್ತೀರಿ? 5:1. ಸೊ ಇದು 48. 48ನ್ನ 5:1 ಯಾವ ತರ ಡಿವೈಡ್ ಮಾಡ್ತೀವಿ ಅಂದ್ರೆ, ಇದ್ರ ಮೀನಿಂಗ್ ಏನಂದ್ರೆ ಅನುಪಾತದಲ್ಲಿ ಹೇಳಿದ್ದೀನಿ. ರೇಷಿಯೋ ಚಾಪ್ಟರ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಬೋದು. 48ನ್ನ 5:1 ಡಿವೈಡ್ ಮಾಡ್ಬೇಕಂದ್ರೆ ಮೀನಿಂಗ್ ಏನಂದ್ರೆ 48ನ್ನ 6 ಭಾಗ ಮಾಡಬೇಕು. ಸೊ 6 ಭಾಗ ಮಾಡಿ 1 ಭಾಗ ಅಪ್ಪನ್ ಕೊಡ್ಬೇಕು, ಸರಿ 5 ಭಾಗ ಅಪ್ಪನಿಗೆ ಕೊಡ್ಬೇಕು, 1 ಭಾಗ ಮಗನಿಗೆ ಕೊಡ್ಬೇಕು. ಸೊ 5 1 6 ಭಾಗ ಮಾಡಿದ್ವಿ ಅಂದ್ರೆ 1 ಭಾಗ
6 ಎಂಟ್ಲೆ 48. ಒಂದು ಭಾಗ ಅಂದ್ರೆ 8 ಪಾರ್ಟ್ಸ್. ಸೊ ಒಂದು ಭಾಗ ಅಂದ್ರೆ 8 ವ್ಯಾಲ್ಯೂ. ಸೊ 5 ಅಂದ್ರೆ ಅದೇನಾಗುತ್ತೆ, ಒಂದಕ್ಕೆ ನಾನು ಇಲ್ಲಿನೂ 8 ಮಲ್ಟಿಪ್ಲೈ ಮಾಡಿದ್ದೀನಿ, 5ಕ್ಕೆ ನಾನು ಇಲ್ಲಿನೂ 8 ಮಲ್ಟಿಪ್ಲೈ ಮಾಡಿದ್ರೆ 40. ಸೊ ಇಬ್ಬರನ್ನ ಆ್ಯಡ್ ಮಾಡಿದ್ರೆ 48 ಬರಲೇಬೇಕು. ಸೊ ರೇಷಿಯೋ ಅದೇ ಥರ, ಆ್ಯಡ್ ಮಾಡಿದ್ರು ಅದೇ ಥರ ಬರಬೇಕು, ಡಿವೈಡ್ ಮಾಡಿದ್ರು ಸೇಮ್ ಬರಬೇಕು. ರೈಟ್. ಸೊ 40 + 8 48 ಬರುತ್ತೆ. ಸೊ 48 ಡಿವೈಡ್ ಮಾಡಿದ್ರೆ ಈ ಥರ ಬರುತ್ತೆ. ರೈಟ್. ಅಂದರೆ ಅಪ್ಪ 6 ವರ್ಷಗಳ ಹಿಂದೆ 40 ಇದ್ದ, ಮಗ 6 ವರ್ಷದಿಂದ 8 ಇದ್ದ. ಅವ್ರು ಏನು ಹೇಳಿದ್ದಾರೆ, ಆಫ್ಟರ್ 6 years ಸನ್ಸ್ ಏಜ್ ವಿಲ್ ಬಿ. ಸೊ 6 ವರ್ಷ ಆದಮೇಲೆ ಮಗನ ವಯಸ್ಸು ಏನಂತ ಕೇಳಿದ್ದಾರೆ. ಸೊ 6 ವರ್ಷ ಹಿಂದೆ 8 ಇತ್ತು. ಸೊ ಈ ಪ್ರೆಸೆಂಟಿಗೆ ಬಂದ್ವಿ ಅಂದರೆ 8 + 6 14 ಇರ್ತಾನೆ. ಸೊ ಪ್ರೆಸೆಂಟ್ ಏಜ್ ಕೇಳಿಲ್ಲ, 6 ವರ್ಷ ಆದಮೇಲೆ ಏನು ಕೇಳಿದ್ದಾರೆ. ಸೊ ಇನ್ನೂ 6 ಆ್ಯಡ್ ಮಾಡಿದ್ರೆ 20 ವರ್ಷ ಇರ್ತಾನೆ. ಅಂದ್ರೆ ಆನ್ಸರ್ ಡಿ. ಡೈರೆಕ್ಟಾಗಿ ನೋಡ್ರಿ. ಸೊ ಇನ್ನೊಂದ್ಸತಿ ಹೇಳ್ತೀನಂತ ನೀಟಾಗಿ ಕೇಳಿಸ್ಕೊಳ್ಳಿ, ಯಾರ್ಯಾರು ಗೊತ್ತಿಲ್ಲ. ಸೊ ಫಾದರ್ ಮತ್ತೆ ಸನ್ನದ ರೇಷಿಯೋ ಕೊಟ್ಟಾರಿ 5:1 ಅಂತೇಳಿ. ಒಂದ್ ವೇಳೆ ಸಮ್ ಕೊಟ್ಟಿದ್ರು, ಇವ್ರಿಬ್ರು ಸಮ್ ಎಷ್ಟು, ಮೊತ್ತ ಎಷ್ಟು ಇವ್ರಿಬ್ರದ್ದು ಕೂಡಿ 6 ವರ್ಷಗಳ ಹಿಂದೆ ಅಂತ ಹೇಳಿದ್ರು ಅಂದ್ರೆ ಇದು 6 ವರ್ಷದ ಹಿಂದೆ, 6 years ago. ಇವ್ರಿಬ್ರದ್ದು ಕೂಡಿ ಎಷ್ಟು ಮೊತ್ತ ಅಂತ ಕೊಟ್ಟಿದ್ರು ಅಂದ್ರೆ ಮಾಡ್ಬಿಡ್ತಿದ್ದೆ ನಾನು ಡೈರೆಕ್ಟ್ ಡಿವೈಡ್ ಮಾಡಿ, ಬಟ್ ಅವರು ಮೊತ್ತ ಕೊಟ್ಟಿಲ್ಲ. ಸೊ ಇಲ್ಲಿ ಫಾದರ್ ಮತ್ತೆ ಸನ್ನದು ಪ್ರೆಸೆಂಟೇಜ್ ಮೊತ್ತ ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟ್ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟಂತೇಳಿ 60 ಅಂತೇಳಿ. ಸೊ ಡಿವೈಡ್ ಮಾಡಬೇಕಾಗಿತ್ತು ಅವ್ರು, ಇಲ್ಲಿ ರೇಷಿಯೋ ಬೇಕು, ಬಟ್ ರೇಷಿಯೋ ಗೊತ್ತಿಲ್ಲ. ಸೊ ಇಲ್ಲಿ ರೇಷಿಯೋ 5:1 ಇದ್ರೆ ಇಲ್ಲಿ 5:1 ಇರುತ್ತೆ ಅಂತ ತಿಳ್ಕೊಬೇಡಿ. ಸೊ ಇಲ್ಲಿ ಚೇಂಜ್ ಇರುತ್ತೆ. ಸೊ ಸೇಮ್ನು ಇರ್ಬೋದು. ಸೊ ಇಲ್ಲಿ 60 ಇತ್ತು, ಬಟ್ ಇಲ್ಲಿ ಸಮ್ ಕೊಟ್ಟಿಲ್ಲ. ಸೊ ಇಲ್ಲಿ ರೇಷಿಯೋ ಕೊಟ್ಟಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನ ಸಮ್ ಕಂಡು ಹಿಡ್ಕೋಬಹುದು. ಸೊ 6 ವರ್ಷಗಳ ಹಿಂದೆ ಅವ್ರ ಸಮ್ ಎಷ್ಟಿತ್ತು ಅಂದ್ರೆ, ಇಲ್ಲಿ 6 ವರ್ಷ ಹಿಂದೆ ಬರ್ಬೇಕಂದ್ರೆ ಅಪ್ಪನು 6 ವರ್ಷ ಚಿಕ್ಕವನು ಇರ್ತಾನೆ, ಮಗನು 6 ವರ್ಷ ಚಿಕ್ಕವನು ಇರ್ತಾನೆ. ಅಂದ್ರೆ ಇಬ್ಬರಲ್ಲಿ 12 ವರ್ಷ ಕಡಿಮೆ ಇರುತ್ತೆ. ಅಂದ್ರೆ ನಾನು 60ರಲ್ಲಿ ಟೋಟಲ್ ಸಮ್ ಅಲ್ಲಿ 60ರಲ್ಲಿ -12 ಮಾಡಿದೆ ಅಂದ್ರೆ ಇಲ್ಲಿ 48 ಬರುತ್ತೆ. ಸೊ ಈ 48 ನಾನು 5:1 ಡಿವೈಡ್ ಮಾಡಿದ್ರೆ ಇಲ್ಲಿ 40 ಬರುತ್ತೆ, ಇಲ್ಲಿ 8 ಬರುತ್ತೆ. ಸೊ ಯಾವ ತರ ಡಿವೈಡ್ ಮಾಡೋದು ಹಿಂದಿನ ಚಾಪ್ಟರ್ ಅಲ್ಲಿ ಹೇಳಿದೀನಿ ರೇಷಿಯೋ ತರ, ಒಂದ್ಸತಿ ನೋಡಿ. 48 ಡಿವೈಡ್ ಮಾಡಿದ್ರೆ 48 ಬರುತ್ತೆ. ಸೊ 48 ಬಂದ್ರೆ ಅಪ್ಪನ 6 ವರ್ಷ ಹಿಂದಿನ ವಯಸ್ಸು 40, ಮಗನ 6 ವರ್ಷಗಳ ಹಿಂದಿನ ವಯಸ್ಸು 8. ಸೊ ಈಗ ನಾನು ಪ್ರೆಸೆಂಟೇಜ್ ಕಂಡು ಹಿಡಿಬೇಕಂದ್ರೆ 6 ವರ್ಷ ಹಿಂದೆ 8 ವರ್ಷ ಇತ್ತು ಅಂದ್ರೆ ಈಗ 14 ಇರುತ್ತೆ. ಸೊ ಅವ್ರು ಈಗಿನ ವಯಸ್ಸು ಕೇಳಿಲ್ಲ, ಈಗಿನ ವಯಸ್ಸಿನ 6 ವರ್ಷಗಳ ಮುಂದೆ ಎಷ್ಟು ವಯಸ್ಸಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಇನ್ನೊಂದು 6 ಆ್ಯಡ್ ಮಾಡ್ರಿ. ಸೊ 20 years. ರೈಟ್. 20 years. ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಯಾರಿಗೆ ಕನ್ನಡದಲ್ಲಿ ಮೆಂಟಲ್ ಎಬಿಲಿಟಿ ಬುಕ್ ಬೇಕು, ಸೊ ಕರ್ನಾಟಕದಲ್ಲಿ ರೇರ್ ಸಿಗೋದು ಕನ್ನಡದಲ್ಲಿ ನೀಟಾಗಿ ಮೆಂಟಲ್ ಎಬಿಲಿಟಿ ಬುಕ್ಸ್. ಸೊ ನಮ್ಮ ಡೈರೆಕ್ಟರ್ ಸರ್ ಶ್ರೀಶೈಲ್ ಬಿರಾದರ್ ಸರ್ ಬರೆದಿರುವಂತ ಮೆಂಟಲ್ ಎಬಿಲಿಟಿ ಬುಕ್, ಬೌದ್ಧಿಕ ಸಾಮರ್ಥ್ಯ. ಸೊ ಇದನ್ನು ಬೇಕಾದ್ರೆ ಇಲ್ಲಿ ನಾವು ಕೆಳಗಡೆ ಲಿಂಕ್ ಹಾಕಿದೀವಿ, ಇನ್ಸ್ಟಾಮೋಜೋ ಅಂತೇಳಿ ಕ್ರಿಯೇಟಿವ್ ಪಬ್ಲಿಕೇಶನ್ಸ್ ಅಲ್ಲಿ ಸಿಗುತ್ತೆ, ಲಿಂಕ್ ಹಾಕಿದೀವಿ, ಅಲ್ಲಿಂದ ಪಡಿಬಹುದು. ಇಲ್ಲ ಅಂದ್ರೆ ಇದರಲ್ಲಿ ಫೋನ್ ಪೇ ಮಾಡಿದ್ರಿ ಅಂದ್ರೆ ಈ ವಾಟ್ಸಪ್ ಇಮೇಜ್ ಕಳಿಸಿದ್ರಿ ಅಂದ್ರೆ ವಾಟ್ಸಪ್ ನಂಬರ್ಗೆ, ಅಲ್ಲಿಂದ ಪಡಿಬಹುದು. ಅದನ್ನ ಬಿಟ್ರೆ ಇದು ಮೆಂಟಲ್ ಎಬಿಲಿಟಿ ಇನ್ ಕನ್ನಡ. ಸೊ ಅದನ್ನ ಬಿಟ್ರೆ ಇನ್ನೊಂದು ಬುಕ್ ಇದೆ, ಜನರಲ್ ಮ್ಯಾಥ್ಸ್ ಇನ್ ಕನ್ನಡ. ಸೊ ಇದನ್ನ ಇಬ್ರು ಬರೆದಿದ್ದಾರೆ, ನಮ್ ಶ್ರೀಶೈಲ್ ಸರ್ ಮತ್ತೆ ಅನಿಲ್ ಸರ್ ಅಂತ ಹೇಳಿ. ಓಕೆ. ಸೊ ಯಾರಿಗಾದ್ರೂ ಈ ಬುಕ್ಸ್ ಬೇಕಾದ್ರೆ ನೀವು ಕೆಳಗಡೆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಕ್ರಿಯೇಟಿವ್ ಪಬ್ಲಿಕೇಶನ್ಸ್ ಹೋಗಿ ಪಡಿಬಹುದು. ಓಕೆ. ಸೊ ಎಲ್ಲಾ ಚಾಪ್ಟರ್ ಒಳಗೊಂಡಿದೆ. ಇಲ್ಲಿ 31 ಚಾಪ್ಟರ್ಸ್ ಇದೆ ಮ್ಯಾಥ್ಸ್ ಅಲ್ಲಿ, ಇದನ್ನು ಕನ್ನಡದಲ್ಲೇ ಇದೆ. ಸೊ ಇದನ್ನು ಕನ್ನಡದಲ್ಲೇ ಇದೆ. ಓಕೆ. ನೆಕ್ಸ್ಟ್ ಕ್ವಶನ್. ಅಟ್ ಪ್ರೆಸೆಂಟ್ ದ ರೇಷಿಯೋ ಬಿಟ್ವೀನ್ ದ ಏಜಸ್ ಆಫ್ ಅರುಣ್ ಅಂಡ್ ದೀಪಕ್ 4:3 ಯಾರ್ಯಾರ್ರಿ? ಅರುಣ್ ಮತ್ತೆ ದೀಪಕ್. ರೈಟ್. ಸೊ 4:3. ಆಫ್ಟರ್ 6 years ಅರುಣ್ ಏಜ್ ವಿಲ್ ಬಿ 26 years ಅಂತ ಹೇಳಿದ್ದಾರೆ. ಸೊ 6 ವರ್ಷ ಆದ್ಮೇಲೆ ಅರುಣ್ ಏಜ್ ಏನಾಗುತ್ತಾ 26 years ಆಗುತ್ತೆ ಅಂತ ಹೇಳಿದ್ದಾರೆ. ಹೌದಲ್ರಿ? ಸೊ ಹಂಗಿದ್ರೆ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ದೀಪಕ್? ದೀಪಕ್ನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡ್ರಿ ಏನಂದ್ರ, ಇದು ಪ್ರೆಸೆಂಟ್ ವರ್ಷ, ಪ್ರೆಸೆಂಟ್ ಇಯರ್, ಪ್ರಸ್ತುತ ಏಜ್ ಆಫ್ ಅರುಣ್ ಅಂಡ್ ದೀಪಕ್. ಅವ್ರ ವಯಸ್ಸಿನಲ್ಲಿ ಕೊಟ್ಟಿಲ್ಲ, ರೇಷಿಯೋ ಅಲ್ಲಿ ಕೊಟ್ಟಿದ್ದಾರೆ, ಅನುಪಾತ ಮತ್ತು ಸಮಾನುಪಾತದಲ್ಲಿ ಕೊಟ್ಟಿದ್ದಾರೆ. ರೈಟ್. ಸೊ ಪ್ರೆಸೆಂಟೇಜ್ 4:3 ಇತ್ತು ಅರುಣಂದು. 6 ವರ್ಷ ಆದ್ಮೇಲೆ 26 ಇತ್ತು ಅಂದ್ರೆ ನಾನೇನ್ ಮಾಡ್ತೀನಿ, 6 ವರ್ಷ ಆದ್ಮೇಲೆ 26 ಇತ್ತು, 6 ವರ್ಷಕ್ಕಿಂತ ಮುಂಚೆ ಎಷ್ಟಿತ್ರಿ? 6 ವರ್ಷ ಆದ್ಮೇಲೆ 26 ಇತ್ತು. ನೀವೇ ಅನ್ಕೊಳ್ಳಿ, ನಿಮ್ ಏಜ್ 6 ವರ್ಷ ಆದ್ಮೇಲೆ 26 ಆಗುತ್ತೆ. ಹಂಗಿದ್ರೆ ಈಗ ಎಷ್ಟಿದೆ? ಸೊ ಈಗ ಎಷ್ಟಿರುತ್ತೆ? ಸೊ 6 ವರ್ಷ ಆದ್ಮೇಲೆ 26 ಆಗುತ್ತೆ ಅಂದ್ರೆ ಈಗ ಬರ್ಬೇಕಾಗಿತ್ತು, 6 ವರ್ಷ ಮೈನಸ್ ಬರ್ತೀನಿ ನಾನು. ಅಂದ್ರೆ ಈಗ ನಮ್ದು 20 ಇದೆ. ಸೊ 20 years ಆಕ್ಚುಯಲ್ ಆಗಿ 20 ಇದೆ, ಬಟ್ ಅವ್ರು ಹೇಳಿದ ಪ್ರಕಾರ ರೇಷಿಯೋಲಿ 4 ಇದೆ. ಸೊ 4 ಇದ್ದು 20 ಆಗಿದೆ ಅಂದ್ರೆ ಇಲ್ಲಿ ಇಂಟು 5 ಮಾಡಿದ್ದೀನಿ. ಸೊ ಹಂಗಿದ್ರೆ ದೀಪಕ್ನ ಏಜ್ನು ಫೈಂಡ್ ಔಟ್ ಮಾಡ್ಬೋದು, ಇಂಟು 5 ಮಾಡಿ, ಅಂದ್ರೆ 15 ವಯಸ್ಸಿತ್ತು. ಬೇಕಾದ್ರೆ ರೇಷಿಯೋ ಚೆಕ್ ಮಾಡ್ತಿದ್ರೆ ಮಾಡ್ಬೋದು. ಅರುಣ್ ಒಂದು 20, ದೀಪಕನ್ 50, 5 4 5 3 4 ಅನುಪಾತ 3ರಲ್ಲೇ ಇದ್ರು. ಸೊ ಅವ್ರ ಮೊದಲು ಅದೇ ಕೊಟ್ಟಿದ್ರು.
ಸೊ 4 ಇದ್ದಿದ್ದು 20 ಆಗೈತೆ ಅಂದ್ರೆ 3 ಇದ್ದಿದ್ದು 15 ಆಗುತ್ತೆ. ಯಾಕಂದ್ರೆ 4 ಇಂದ 4ಕ್ಕೆ ನಾನು 5ರಲ್ಲೇ ಮಲ್ಟಿಪ್ಲೈ ಮಾಡಿರ್ತೀನಿ, 3ಕ್ಕೂ ನಾನು 5ರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ 15. ಪ್ರಸ್ತುತ ದೀಪಕ್ ಏಜು 15. ಅವ್ರೇನ್ ಕೇಳಿದಾರೆ, ವಾಟ್ ಈಸ್ ದ ಏಜ್ ಆಫ್ ದೀಪಕ್ ಆಟ್ ಪ್ರೆಸೆಂಟ್. ಸೊ ಪ್ರೆಸೆಂಟ್ ಏಜ್ ಆಫ್ ದೀಪಕ್ ಏನಾಯ್ತು, 15 ವರ್ಷ. ರೈಟ್. ನೆಕ್ಸ್ಟ್ ಕ್ವಶನ್. Arjun is 2 years younger to Bhuvan, whose age is 12 years. When 10 years are subtracted from the present age of Sanju and then the result is divided by 6, the present age of his grandson Arjun is obtained. Then what is the ratio of the ages of Arjun, Bhuvan and Sanju? ಭಾಳ ಈಸಿ ಇಲ್ರಿ, ಸ್ವಲ್ಪ ಲೆವೆಲ್ ಚೇಂಜ್ ಆಗೈತಿ. ನೋಡ್ರಿ ಏನ್ ಹೇಳಿದಾರೆ ಕನ್ನಡದಲ್ಲಿ ಓದ್ಕೊಳ್ಳೋಣ ಅಂತ. ಅರ್ಜುನ್ ಭುವನ್ಗಿಂತ 2 ವರ್ಷ ಚಿಕ್ಕವನು. ಅವನ ವಯಸ್ಸು 12 ವರ್ಷ. ಸೊ ಯಾರ ವಯಸ್ಸು ರೀ, ಹೂಸ್ ಏಜ್ ಅಂತ ಹೇಳ್ಕೊಟ್ರು ಅಂದ್ರೆ ಭುವನ್. ಭುವನ್ ಏಜ್ 12 ವರ್ಷ. ಸೊ ಬರ್ಕೊಳ್ಳೋಣ, ಭುವನ್ ಏಜು 12 ವರ್ಷ. ರೈಟ್. ಸಂಜುನ ಈಗಿನ ವಯಸ್ಸಿನಿಂದ 10 ವರ್ಷಗಳನ್ನು ಕಳೆಯಿರಿ ಮತ್ತು ಫಲಿತಾಂಶವನ್ನು 6ರಿಂದ ಭಾಗಿಸಿದಾಗ ಅವನ ಮೊಮ್ಮಗ ಅರ್ಜುನನ ಈಗಿನ ವಯಸ್ಸು ಸಿಗುತ್ತದೆ. ಸೊ ಅರ್ಜುನನ ವಯಸ್ಸು, ಸಂಜುನ ವಯಸ್ಸು ಏನ್ ಅನ್ಕೋತೀವಿ, ಸಂಜುನ ವಯಸ್ಸಿಂದ ನಾನು 10 ವರ್ಷ ಕಳೆದು ಏನ್ ರಿಸಲ್ಟ್ ಬರುತ್ತಲ್ಲ ಅದನ್ನ ನಾನು 6ರಿಂದ ಭಾಗ ಮಾಡಿದಾಗ ಯಾರ ಏಜ್ ಬರುತ್ತಂದ್ರೆ ಅವನ ಮೊಮ್ಮಗ. ಸೊ ಯಾರ ಮೊಮ್ಮಗ, when 10 years are subtracted from the present age of Sanju, then the result is divided by 6, the present age of grandson Arjun is obtained. So grandson Arjun is obtained. So grandson ಮೊಮ್ಮಗನ ಏಜ್ ಬರುತ್ತೆ. ಸೊ ಅವನವರು ಅರ್ಜುನ್. ರೈಟ್. ಸೊ ಅದಕ್ಕಿಂತ ಮುಂಚೆ ನಮ್ಗೆ ಸಂಜುನ್ ಏಜ್ ಬೇಕು. ಸಂಜುನ್ ಏಜ್ ಬರ್ಬೇಕಂದ್ರೆ ನೋಡ್ರಿ, then what is the ratio of the ages of the Arjun, Bhuvan and Sanju. ಸೊ ಅದಕ್ಕಿಂತ ಮುಂಚೆ ಇದೊಂದು ಲೈನ್ ಐತೆ ನೋಡ್ರಿ, ಅರ್ಜುನ್ is 2 years younger to Bhuvan. ಅರ್ಜುನ್ is 2 years younger to Bhuvan. ಸೊ ಅರ್ಜುನ್ ಅನ್ನೋನು 2 ವರ್ಷ ಭುವನ್ಗಿಂತ ಚಿಕ್ಕವನು. ಅರ್ಜುನ್ ಭುವನ್ಗಿಂತ 2 ವರ್ಷ ಚಿಕ್ಕವನು ಅಂದ್ರೆ ಭುವನ್ 12 ವರ್ಷ ಆದ್ರೆ ಅರ್ಜುನ್ 10 ವರ್ಷ ಆಗ್ತಾನ್ರಿ. ರೈಟ್. ಸೊ ಈಗ ನಾವೇನ್ ಮಾಡ್ಬೋದು, ಇಲ್ಲಿ ಸಂಜುನ್ ಏಜ್ ಗೊತ್ತಿಲ್ಲ, ಸಂಜುನ್ 15 ತರ ಇಟ್ಕೋತೀನಿ. ಸಂಜುನ್ ಏಜ್ ದಿಂದ ನಾನು 10 ವರ್ಷ ಮೈನಸ್ ಮಾಡಿ 6 ದಿಂದ ನಾನು ಡಿವೈಡ್ ಮಾಡಿದ್ರೆ ಅರ್ಜುನ್ ಏಜ್ ಬರಬೇಕಾಗಿತ್ತು. ಸೊ ಅರ್ಜುನ್ ಏಜ್ ಎಷ್ಟೈತಿ, 10 ಐತಿ. ಸೊ ಈ ಕಡೆ ಈ 6 ಆ ಕಡೆ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಈ ಕಡೆ ನಾನು ಬರೆದಿದ್ದೀನಿ ಅನ್ಕೋತೀನಿ, ಇದನ್ನ ಇಲ್ಲಿ ಬರೀತೀನಿ. ಸೊ ಈ 6 ಆ ಕಡೆ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಸಂಜು minus 10 equals to 6 into 10, it is 60. So Sanju equals to 60 plus 10, that is equals to 70. ಅಂದ್ರೆ ಸಂಜುನ ವಯಸ್ಸು ಎಷ್ಟಾಗುತ್ತೆ, 70. ಸೊ ಸಂಜುನ ವಯಸ್ಸು 70, ಅರ್ಜುನ್ ವಯಸ್ಸು 10, ಭುವನ್ ಏಜ್ 12. ಅವ್ರೇನು ಕೇಳಿದಾರ, ಅರ್ಜುನ್ ಭುವನ್ ಸಂಜುನ ಅನುಪಾತವೆಷ್ಟು ಅಂತ ಕೇಳಿದ್ದಾರೆ. ಸೊ ಅರ್ಜುನ್ 10 ಅನುಪಾತ ಭುವನ್ 12 ಅನುಪಾತ ಸಂಜು 70. ರೈಟ್. ಸೊ 2 5ಲೆ 10, 2 6ಲೆ 12, 2 35. ಸೊ 5 ಅನುಪಾತ 6 ಅನುಪಾತ 35. ಇಲ್ಲ, ಆಪ್ಷನ್ ಎ 5 ಅನುಪಾತ 6 ಅನುಪಾತ 35. ಓಕೆ ನೋಡಿ, ಅರ್ಜುನ್ ಏಜ್ ಕೊಟ್ಟಾರೆ. ದ ಏಜ್ ಆಫ್ ಅರ್ಜುನ್ ಈಸ್ x plus 5 years. ಅರ್ಜುನ್ ಏಜ್ ಏನಂತ ಕೊಟ್ಟಿದಾರ, x plus 5 years ಅಂತ ಕೊಟ್ಟಾರೆ. ಸೊ 2 ವರ್ಷಗಳ ನಂತರ ಅರ್ಜುನನ ವಯಸ್ಸಿನ ಅನುಪಾತ ಮತ್ತು 1 ವರ್ಷದ ಹಿಂದಿನ ದ್ರೌಪದಿಯ ವಯಸ್ಸಿನ ಅನುಪಾತವು ಕ್ರಮವಾಗಿ 6 ಅನುಪಾತ 5 ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ 2 ವರ್ಷ ನಂತರ ಅರ್ಜುನ ವಯಸ್ಸಿನ ಅನುಪಾತ, ಅರ್ಜುನಂದು 2 ವರ್ಷ ನಂತರ +2 ಮತ್ತೆ ದ್ರೌಪದಿದು 1 ವರ್ಷ ಹಿಂದೆ -1 ಏನಾಗಿರುತ್ತೆ ರೇಷಿಯೋ, 6 ಅನುಪಾತ 5 ಆಗಿರುತ್ತೆ. ಅರ್ಜುನನು ದ್ರೌಪದಿಗಿಂತ 4 ವರ್ಷ ದೊಡ್ಡವನಾಗಿದ್ದರೆ, ಅರ್ಜುನ ದ್ರೌಪದಿಗಿಂತ 4 ವರ್ಷ ದೊಡ್ಡವನಾಗಿದ್ದರೆ ಅರ್ಜುನ ಮತ್ತು ದ್ರೌಪದಿಯ ಸರಾಸರಿ ವಯಸ್ಸಿಗಿಂತ 4 ವರ್ಷ ಕಡಿಮೆ ಇರುವ ಸುಭದ್ರಳ ವಯಸ್ಸು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ರೈಟ್. ಸೊ ಪೂರ್ತಿ ಮಹಾಭಾರತನೇ ಬಂದೈತ್ರಿ, ಇಲ್ಲಿ ನೋಡ್ಕೊಳ್ಳೋಣ, ನೀಟಾಗಿ ನೋಡೋಣ ಅಂತ. ಅರ್ಜುನ್ಗಿಂತ ದ್ರೌಪದಿ 4 ವರ್ಷ ಚಿಕ್ಕವಳ್ರಿ. ಸೊ ಅರ್ಜುನ್ಗಿಂತ ದ್ರೌಪದಿ 4 ವರ್ಷ ಚಿಕ್ಕವಳು. ಸೊ ಅಂದ್ರೆ ಯಾವಾಗ್ಲೂ ಅವ್ರಿಬ್ಬರ ನಡುವೆ ಡಿಫ್ರೆನ್ಸ್ ಎಷ್ಟಿರ್ಬೇಕು, 4 ವರ್ಷ ಇರಬೇಕು. ಹೌದ್ರಿ. ಅಂದ್ರ ಈಗ ಒಂದ್ ವೇಳೆ ನಮ್ಗೆ ಡೈರೆಕ್ಟ್ ಆಗಿ ಅರ್ಜುನಂದು ಪ್ರೆಸೆಂಟೇಜ್ ದ್ರೌಪದಿ ಪ್ರೆಸೆಂಟೇಜ್ ಕೊಟ್ಟಿದ್ರು, ಸೊ ಅವಾಗ ನಾನೇನ್ ಹೇಳ್ತಿದ್ದೆ, ಇವರಿಬ್ಬರು ನಡುವಿನ ಡಿಫ್ರೆನ್ಸ್ 4 ಇಯರ್ಸ್ ಅಂತ ಹೇಳ್ತಿದ್ದೆ. ಬಟ್ ಅವ್ರು ಏನ್ ಮಾಡತ್ತಾರ, ಅರ್ಜುನನ 2 ವರ್ಷ ಹಿಂದೆ ತಗೊಳತ್ತಾರ. ಸೊ ಅನ್ಕೋತೇನೆ. ಸೊ 4 ವರ್ಷ ಡಿಫ್ರೆನ್ಸ್ ಇಟ್ಕೊಂಡು ಏನಾದ್ರು ಅಸ್ಯೂಮ್ ಮಾಡ್ಕೊಳ್ಳೋಣ ಅಂತ. ಸೊ ಯಾವ ತರ ಅಸ್ಯೂಮ್ ಮಾಡ್ಕೋತೇನೆ ಅಂದ್ರೆ, ಸೊ ಈ ಒಂದು ಅರ್ಜುನಂದು 25 ವಯಸ್ಸು ಅನ್ಕೋತೇನೆ, ದ್ರೌಪದಿದು 21. ಯಾಕಂದ್ರೆ ಡಿಫ್ರೆನ್ಸ್ 4 ವರ್ಷ ಇರಬೇಕು. ಹೌದ್ರಿ. ಸೊ 25 ವರ್ಷದ್ದು ಪ್ರೆಸೆಂಟೇಜ್ ಆಯ್ತು. ಸೊ ಅವ್ರು ಏನ್ ಹೇಳತ್ತಾರ, 2 ವರ್ಷ ಮುಂದೆ ಅಂದ್ರೆ +2 ಮಾಡ್ತೇನೆ,
ಸೊ ಇವನು 27 ಆಗ್ತಾನೆ. ಸೊ ದ್ರೌಪದಿ 1 ವರ್ಷ ಹಿಂದೆ. ಸೊ 1 ವರ್ಷ ಹಿಂದೆ ಅಂದ್ರೆ -1 ಮಾಡ್ತೀನಿ ಅಂದ್ರೆ 20. ಸೊ ಇವ್ರು 27, ಇವರು 20 ಆಗ್ತಾರೆ. ಸೊ ಅವ್ರಿಬ್ಬರದು ವಯಸ್ಸಿನ ಡಿಫ್ರೆನ್ಸ್ ಎಷ್ಟಾಗಿರುತ್ತೆ? 7 ವರ್ಷ ಆಗಿರುತ್ತೆ. ರೈಟ್. ಸೊ ಹಂಗಿದ್ರೆ ಇಲ್ಲಿನೂ ಅರ್ಜುನ್ ಮತ್ತೆ ದ್ರೌಪದಿಯ ವಯಸ್ಸಿನ ಡಿಫ್ರೆನ್ಸ್ 7 ಆಗಿರುತ್ತೆ. ಯಾವಾಗ ಇವರು 2 ವರ್ಷ ಮುಂದೆ ಹೋಗಿರ್ತಾನ, ಇವಳು ಯಾವಾಗ 1 ವರ್ಷ ಹಿಂದೆ ಹೋಗಿರ್ತಾಳೆ. ಸೊ ಹಂಗಿದ್ರ ಇಲ್ಲಿ ಡಿಫ್ರೆನ್ಸ್ ನೋಡಿದೆ ಅಂದ್ರೆ 1 ಯೂನಿಟ್ ಐತ್ರಿ. ಬಟ್ ಅವ್ರು ಹೇಳಿದ ಪ್ರಕಾರ 7 ಇಯರ್ಸ್ ಐತಿ. ಸೊ 1 ಯೂನಿಟ್ ಈಕ್ವಲ್ಸ್ 7 ಇಯರ್ಸ್ ಆಯ್ತು ಅಂತಂದ್ರ 1 ಯೂನಿಟ್ ಈಕ್ವಲ್ಸ್ 7 ಇಯರ್ಸ್ ಆಯ್ತು ಅಂದ್ರೆ ಅರ್ಜುನ್ ಏಜ್ ಏನಾಗುತ್ತಾ? ಸೊ ಇಲ್ಲಿನೂ ಇಂಟು 7 ಮಾಡಿದಾರ. ಸೊ ಇಲ್ಲಿನೂ ಇಂಟು 7 ಮಾಡ್ರಿ. ಸೊ ದ್ರೌಪದಿ ಏಜ್ಗೂ ಇಂಟು 7 ಮಾಡ್ರಿ. 6 ಒಳ್ಳೆ ಇಲ್ಲಿ 42, 5 ಒಳ್ಳೆ 35. ಅಂದ್ರೆ ದ್ರೌಪದಿಯ ವಯಸ್ಸು 1 ವರ್ಷದ ಹಿಂದೆ 35 ಇತ್ತು ಅಂದ್ರೆ ಪ್ರೆಸೆಂಟ್ ಏಜ್ ಏನಾಗಿರುತ್ತೆ? ಈಗಿನ ಏಜ್ +1 ಆಗಿರುತ್ತಾ? ಸೊ ಅಂದ್ರೆ 36 ಆಗಿರುತ್ತೆ. ಅರ್ಜುನನ ಏಜು ಆಫ್ಟರ್ 2 ಇಯರ್ಸ್ 2 ವರ್ಷ ಆದ್ಮೇಲೆ 42 ಇತ್ತು ಅಂದ್ರೆ ಪ್ರೆಸೆಂಟ್ ಏಜ್ ಎಷ್ಟಾಗಿರುತ್ತೆ? -2 ಆಗಿರುತ್ತೆ ಅಂದ್ರೆ 40 ಆಗಿರುತ್ತೆ. ಸೊ ಪ್ರೆಸೆಂಟ್ ಏಜ್ ಆಫ್ ಅರ್ಜುನ್ ಈಸ್ 40, ಪ್ರೆಸೆಂಟ್ ಏಜ್ ಆಫ್ ದ್ರೌಪದಿ ಇಸ್ 36. ಬೇಕಾದ್ರೆ ನೋಡಿ ಅವರಿಬ್ಬರ ನಡುವಿನ ಡಿಫ್ರೆನ್ಸ್ 4 ಇದೆ. ಅವ್ರು ಹೇಳಿದ ಪ್ರಕಾರ ಇಲ್ಲಿ ಹೇಳಿದ್ದಾರೆ. ಅರ್ಜುನ್ ಈಸ್ 4 ಇಯರ್ಸ್ ಓಲ್ಡರ್ ದ್ಯಾನ್ ದ್ರೌಪದಿ ಅಂತೇಳಿ. ಅರ್ಜುನನು ದ್ರೌಪದಿಗಿಂತ 4 ವರ್ಷ ದೊಡ್ಡವನಾಗಿದ್ದಾರೆ. ಸೊ ಇಲ್ಲಿ 40, ಅರ್ಜುನ್ ಏಜ್ ಪ್ರೆಸೆಂಟ್ ಏಜ್ 36, ದ್ರೌಪದಿ ಪ್ರೆಸೆಂಟ್ ಏಜ್. ಅವರು ಸೊ ಕ್ವಶನ್ ದೊಡ್ಡದಿದ್ದಾರೆ. ಲೆವೆಲ್ 1 ಅಂತೂ ಅಲ್ಲ. ಸೊ ಅವ್ರು ಏನ್ ಹೇಳಿದ್ದಾರೆ ಲಾಸ್ಟ್ ಅಲ್ಲಿ? ಸೊ ಫೈಂಡ್ ದಿ ಸುಭದ್ರಾಸ್ ಏಜ್. ಸೊ ಫೈಂಡ್ ದಿ ಸುಭದ್ರಾಸ್ ಏಜ್. ಅರ್ಜುನ್ ಮತ್ತೆ ದ್ರೌಪದಿ ಸರಾಸರಿ ವಯಸ್ಸಿಗಿಂತ 4 ವರ್ಷ ಕಡಿಮೆ ಇರುವ ಸುಭದ್ರಳ ವಯಸ್ಸನ್ನು ಕಂಡುಹಿಡಿಯಿರಿ. ಸೊ ಸುಭದ್ರಳ ವಯಸ್ಸು ಯಾವ ತರ ಇದೆ ಅಂದ್ರೆ ಅರ್ಜುನ್ ಮತ್ತೆ ದ್ರೌಪದಿಯ ಸರಾಸರಿ ವಯಸ್ಸೇನಿದೆಯಲ್ಲ ಅದಕ್ಕಿಂತ 4 ವರ್ಷ ಚಿಕ್ಕವಳಿದ್ದಾಳೆ. ಸೊ ಅರ್ಜುನ್ ಮತ್ತೆ ದ್ರೌಪದಿ ಸರಾಸರಿ ವಯಸ್ಸು ಈ ತರ A+D/2 ಮಾಡ್ತೇನೆ. ಸೊ ಎ ಅಂದ್ರೆ 40 + 36 / 2 - 4. ಸೊ 40 + 36 is 76 / 2 - 4. 2 ಒಂದ್ಲೆ 2 3 6, 1 ಉಳಿತು 16 ಆಯ್ತು, 2 8 16. ಸೊ 38 - 34 ಅಂದ್ರೆ ಸುಭದ್ರಾಳ ಏಜ್ 34. ಆಪ್ಷನ್ ನಂಬರ್ ಸಿ. ರೈಟ್. ತಿಳಿತು ಅನ್ಕೋತೇನೆ. ಇಲ್ಲ ಅಂದ್ರೆ ಇನ್ನೊಂದ್ಸತಿ ನೀಟಾಗಿ ಹೇಳ್ತೇನೆ ಕೇಳಿ ಲಾಸ್ಟ್ ಟೈಮ್ ನೋಡ್ರಿ. ಸೊ ಅರ್ಜುನ್ ಏಜ್ ಇದು ಸುಮ್ಮನೆ ಕೊಟ್ಟಿದ್ದಾರೆ ಅವರು. ಅರ್ಜುನ್ ಏಜ್ x+5. ರೈಟ್. ಅರ್ಜುನ್ ಮತ್ತೆ ದ್ರೌಪದಿ ಸೊ ಮಹಾಭಾರತ್ ಸ್ಕಿಟ್ ಇದು. ಅರ್ಜುನ್ ಮತ್ತೆ ದ್ರೌಪದಿಯ ವಯಸ್ಸಿನ ಅಂತರ ಇವರಿಬ್ಬರ ನಡುವೆ 4 ವರ್ಷ ಇದೆ. ಸೊ ಯಾವಾಗ ಇಬ್ಬರು ಒಂದೇ ಪ್ರೆಸೆಂಟ್ ಅಲ್ಲಿ ಇತ್ತು ಒಂದು, ಇಲ್ಲಾಂದ್ರೆ ಪಾಸ್ಟ್ ಅಲ್ಲಿ ಇತ್ತು ಅಂದ್ರೆ. ಬಟ್ ಅವ್ರು ಏನ್ ಹೇಳಿದಾರೆ, ಇವಂದು 2 ವರ್ಷ ಆದ್ಮೇಲೆ ದ್ರೌಪದಿದು 1 ವರ್ಷ ಮುಂಚೆ. ಅವ್ರು ಅವಾಗಿನ ರೇಷಿಯೋ ಏನಿದೆ 6:5 ಅಂತ ಹೇಳಿದ್ದಾರೆ. ಸೊ ಇಬ್ಬರದು ಪ್ರೆಸೆಂಟೇಜ್ ಕೊಟ್ಟಿದ್ರು, ಪ್ರೆಸೆಂಟ್ ಡಿಫ್ರೆನ್ಸ್ ಕೊಟ್ಟಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಈ 1 ಯೂನಿಟ್ ಈಕ್ವಲ್ಸ್ 4 ಅಂತ ಹಚ್ಕೊಂಡ್ಬಿಡ್ತಿದ್ದೆ. ಬಟ್ ಅವ್ರು ಏನ್ ಹೇಳ್ತಾರೆ, ಪ್ರೆಸೆಂಟೇಜ್ ಕೊಟ್ಟಿಲ್ಲ, 2 ವರ್ಷ ಆದ್ಮೇಲೆ 1 ವರ್ಷಕ್ಕಿಂತ ಮುಂಚೆ ಕೊಟ್ಟಿದ್ದಾರೆ. ಸೊ ನಾನು ಏನ್ ಮಾಡ್ತೇನೆ ಈಗ, ಒಂದ್ ವೇಳೆ ಅರ್ಜುನ್ ಮತ್ತೆ ದ್ರೌಪದಿ ಏಜು ಪ್ರೆಸೆಂಟೇಜ್ ಏನು ಅನ್ಕೋತೇನೆ 4 ವರ್ಷ ಡಿಫ್ರೆನ್ಸ್ ಇರಬೇಕು. ಅಂದ್ರೆ ಇವ್ರದ್ದು 30 ವಯಸ್ಸಿದ್ರೆ ಇವ್ರದ್ದು 26 ಇರುತ್ತೆ, 4 ವರ್ಷ ಚಿಕ್ಕವಳು ಇರಬೇಕು. ಹೌದಾ? ಸೊ ನಾನೇನ್ ಮಾಡ್ತೀನಿ, ಇವನಿಗೆ 2 ವರ್ಷ ಇನ್ಕ್ರೀಸ್ ಮಾಡ್ತೇನೆ. ಇಲ್ಲಿ ಮಾಡಿದ್ದಾರೆ. ಸೊ 2 ವರ್ಷ ಇನ್ಕ್ರೀಸ್ ಮಾಡಿದ್ರೆ 32 ಆಗುತ್ತೆ. ಸೊ ದ್ರೌಪದಿಗೆ 1 ವರ್ಷ ಕಮ್ಮಿ ಮಾಡ್ತೀನಿ. ಸೊ 25 ಆಗುತ್ತೆ. ಈಗ ನೋಡಿ 32 ಮತ್ತೆ 25 ಡಿಫ್ರೆನ್ಸ್ ಎಷ್ಟು ಬರುತ್ತೆ? 7 ಇಯರ್ಸ್ ಬರುತ್ತೆ. ಸೊ ಅಂದ್ರೆ ಇವರಿಬ್ಬರ ನಡುವಿನ ಡಿಫ್ರೆನ್ಸ್ ಯಾವಾಗ ಇವನು 2 ವರ್ಷ ಹೆಚ್ಚಿಗೆ ಆಗಿರುತ್ತೆ, 1 ವರ್ಷ ಕಮ್ಮಿ ಆಗಿರ್ತಾಳೆ, ಅವಾಗ ಡಿಫ್ರೆನ್ಸ್ 7 ಇಯರ್ಸ್ ಬರುತ್ತೆ. ಬಟ್ ಇಲ್ಲಿ ನೋಡಿದ್ವಿ ಅಂದ್ರೆ 1 ಯೂನಿಟ್ ಬಂದಿದೆ. ಸೊ ಅಂದ್ರೆ 1 ಯೂನಿಟ್ ಈಕ್ವಲ್ಸ್ ಟು 7 ಇಯರ್ಸ್ ಆಯ್ತು. ಹಾಗಿದ್ರೆ ಈ 6 ಯೂನಿಟ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ರೀ? 5 ಯೂನಿಟ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? ಸೊ ಇಲ್ಲಿನೂ ಇಂಟು 7 ಮಾಡಿದಕ್ಕೆ 7 ಆಗಿರುತ್ತಾ? ಸೊ ಇಲ್ಲಿನೂ ಇಂಟು 7 ಮಾಡಿ, ಇಲ್ಲಿನೂ ಇಂಟು 7 ಮಾಡಿ, ಇದು 42, ಇದು 35. ಇದು 42 ಆಯ್ತು, 35. ಸೊ ಇದು ಅರ್ಜುನನ ಏಜು 2 ವರ್ಷ ಆದ್ಮೇಲೆ. ಸೊ ಹಂಗಿದ್ರೆ ಪ್ರೆಸೆಂಟ್ ಏಜ್ ಏನಾಗಿರುತ್ತೆ? -2 ಮಾಡ್ರಿ, 40 ಆಗಿರುತ್ತೆ. ಇದು ದ್ರೌಪದಿ ಏಜ್ 1 ವರ್ಷ ಹಿಂದೆ. ಸೊ ಈಗ ಏನಾಗಿರುತ್ತೆ? +1 36 ಆಗಿರುತ್ತೆ. ಸೊ ಅವ್ರು ಏನ್ ಕೇಳಿದಾರೆ? ಸುಭದ್ರಾ ಏಜ್ ಕೇಳಿದ್ದಾರೆ. ಸುಭದ್ರಾ ಏಜ್ ಯಾವ ತರ ಇದೆ ಅಂದ್ರೆ ಅರ್ಜುನ್ ಮತ್ತೆ ದ್ರೌಪದಿಯ ಸರಾಸರಿ ವಯಸ್ಸಿನ 4 ವರ್ಷ ಚಿಕ್ಕವಳು ಸುಭದ್ರೆ. ಅದಕ್ಕೆ ಅರ್ಜುನ್ ವಯಸ್ಸು ಎಷ್ಟು? 40. ದ್ರೌಪದಿ ಏಜು 36 / 2 - 4. ಸೊ ಇದನ್ನ / 2 ಮಾಡಿದ್ರೆ ಎಷ್ಟು ಬರುತ್ತೆ? 76 / 2 38 ಬರುತ್ತೆ. 38 ಒಳಗೆ 4 ಮೈನಸ್ ಮಾಡಿದ್ರೆ 34. ಸುಭದ್ರಾ ಇಸ್ 34. ರೈಟ್. ಸೊ ಇಲ್ಲಿ ಕ್ವಶನ್ಸ್ ಮುಗಿತಾವ್ರಿ. ಸೊ ಎಲ್ಲ ಬೇಸಿಕ್ ಲೆವೆಲ್ ಇಂದ ಮಾಡಿದ್ವಿ. ಯಾರಿಗೆ ತಿಳಿದಿಲ್ಲ ಇನ್ನೊಂದ್ಸತಿ ನೋಡಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ಚಾಪ್ಟರ್ ನಾವು ಈಗ ಆಲ್ರೆಡಿ
ಸೊ ರೇಷಿಯೋ ಮುಗಿಸ್ಕೊಂಡಿದ್ವಿ, ಪರ್ಸೆಂಟೇಜ್ ಮುಗಿಸಿದ್ವಿ. ಸೊ ಈಗ ಮಾಡಿರೋದು ಏಜಸ್. ನೆಕ್ಸ್ಟ್ ಮಾಡೋದು ಇದ್ರ ಮೇಲೆ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ಹಾನಿ ಮಿಶ್ರಣ, ವಯಸ್ಸುಗಳ ಸಂಬಂಧಿಸಿದ ಪ್ರಶ್ನೆಗಳು, ಪರ್ಸೆಂಟೇಜ್ ಶೇಕಡಾವಾರು, ರೇಷಿಯೋ ಅನುಪಾತ ಮತ್ತು ಸಮಾನುಪಾತ, ಪ್ರಾಫಿಟ್ ಆ್ಯಂಡ್ ಲಾಸ್ ಲಾಭ ಮತ್ತು ಹಾನಿ, SI ಆ್ಯಂಡ್ CI ಸರಳ ಬಡ್ಡಿ, ಇದು CI ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಂತೀವಲ್ಲ, ಸೊ SI ಆ್ಯಂಡ್ CI. ನೆಕ್ಸ್ಟ್ ಬರೋದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಟ್ರೈನ್ ಪ್ರಾಬ್ಲಮ್ಸ್ ಮಾಡೋಣ ಅಂತ. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟ್ರೈನ್ ಮತ್ತೆ ಬೋಟ್ ಆ್ಯಂಡ್ ಸ್ಟ್ರೀಮ್ಸ್. ಸೊ ನೆಕ್ಸ್ಟ್ ಬೋಟ್ ಆ್ಯಂಡ್ ಸ್ಟ್ರೀಮ್ ಆದಮೇಲೆ ಟೈಮ್ ಆ್ಯಂಡ್ ವರ್ಕ್, ಭಾಳ ಇಂಪಾರ್ಟೆಂಟ್. ಟೈಮ್ ಆ್ಯಂಡ್ ವರ್ಕ್, ಸಮಯ ಮತ್ತು ಕೆಲಸ. ಸೊ ಟೈಮ್ ಆ್ಯಂಡ್ ವರ್ಕ್ ಮತ್ತು ಇದ್ರ ಮೇಲೆ ಬರೋದು ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ. ಸೊ ಮೊನ್ನೆ ಪ್ರೊಬ್ಯಾಬಿಲಿಟಿ ಅಂತ ಬರೆದಿದೆ ನೋಡಿ ಈಗ. ಸೊ ಪ್ರೊಬ್ಯಾಬಿಲಿಟಿ. ನೆಕ್ಸ್ಟ್ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಮೆನ್ಸುರೇಷನ್ ಮಾಡೋಣ ಅಂತ. ಟ್ರಿಗ್ನಾಮೆಂಟ್ರಿ ಮಾಡೋಣ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಟ್ರಿಗ್ನಾಮೆಂಟ್ರಿ ಮಾಡೋಣ. SSC ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಜಾಮೆಟ್ರಿನೂ ಮಾಡೋಣ. ಓಕೆ, ಸೊ ಎಲ್ಲ ಟಾಪಿಕ್ಸ್ ಮೇಲೆ ಒಂದೊಂದು ವಿಡಿಯೋಸ್ ಮಾಡ್ತೀನಿ. ಸೊ ನಿಮ್ಗೆ ಯಾವುದಾದ್ರು ಟಾಪಿಕ್ಸ್ ಬೇಕಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಈ ಚಾಪ್ಟರ್ ಮಾಡಿ ಸರಿ ಅಂತೇಳಿ. ಸೊ ಅದನ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ನೀಟಾಗಿ ಪ್ರಿಪ್ರೇಷನ್ ಮಾಡಿ. ಸೊ ಬುಕ್ ಯಾರಿಗಾದ್ರೂ ಬೇಕಾದರೆ ಮೆಂಟಲ್ ಎಬಿಲಿಟಿ ಕನ್ನಡದಲ್ಲಿ ಬಿರಾದರ್ ಸರ್ ಬರೆದಿದ್ದು, ಮತ್ತು ಇನ್ನೊಂದು ಆಪ್ಟಿಟ್ಯೂಡ್ ಬುಕ್ನೂ ಇದೆ, ಮ್ಯಾಥ್ಸ್ ಬುಕ್ನೂ ಇದೆ. ಸೊ ಅದನ್ನು ಕನ್ನಡದಲ್ಲೇ ಬರೆದಿದೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿದ್ದಿದೆ. ಸೊ ಯಾರಿಗಾದ್ರೂ ಬೇಕಾದರೆ ಸೊ ಆ ಕೆಳಗಿನ ಲಿಂಕಲ್ಲಿ ಕ್ಲಿಕ್ ಮಾಡಿ, ಇಲ್ಲಾಂದರೆ ಆ ನಂಬರ್ ಕೊಟ್ಟಿದ್ದಾನಲ್ಲ, ನಂಬರ್ಗೆ ಕಾಲ್ ಮಾಡಿ. ಸೊ ಮತ್ತು 10th ಮಾರ್ಚ್ಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಬ್ಯಾಂಕಿಂದು. ಸೊ ಲಿಮಿಟೆಡ್ ಸೀಟ್ಸ್ ಇದೆ, ಯಾರಿಗಾದ್ರೂ ಅಡ್ಮಿಷನ್ಸ್ ಬೇಕಾದರೆ ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ವೇಟ್ ಮಾಡ್ತೀರಿ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬರೋ ತನಕ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.